Namaste friends, welcome to Dhoni Classes Javargi. Today we will be continuing with the chapter class 8 mathematics, that is rational numbers. Okay, yesterday we have studied about addition of rational numbers, subtraction of rational numbers. Today we will be studying about multiplication and division of rational numbers. Under the heading multiplication of rational numbers. In page number 18 there is a question, minus 7 divided by 3 into 6 divided by 5. We have to solve this. क्या करेंगे? Solve करेंगे. ಏನು ಮಾಡೋಣ? Solve ಮಾಡೋಣ. Look here, this is equal to ಈ ಥರ ಕ್ರಾಸ್ ಹೋಗ್ತದೆ ಅಂತ ಚೆಕ್ ಮಾಡ್ಕೊಳ್ರಿ. ಕ್ರಾಸಿಂಗ್ಗಳು ಟೇಬಲ್ಸ್ ಬರ್ತೈತಾ? ಹಿಂಗೆ ಟೇಬಲ್ಸ್ ಬರ್ತದನು, ಹಿಂಗೆ ಟೇಬಲ್ಸ್ ಬಂದ್ರೂ ಹೊಡಿಬೇಕು, ಕ್ರಾಸ್ ಮಾಡಬೇಕು. ಈ ಥರ ಟೇಬಲ್ಸ್ ಬಂದರೂ ಕ್ರಾಸ್ ಮಾಡಬೇಕು, ಈ ಥರ ಬಂದರೂ ಕ್ರಾಸ್ ಮಾಡಬೇಕು. ಹಿಂಗೆ ಬಂದರೆ ಕ್ರಾಸ್ ಮಾಡಬಾರ್ದಾ ಮತ್ತು? ಓಕೆ, 3 1s 3 2s, ಕರೆಕ್ಟ್. ದೆನ್ minus 7 into minus 7 divided by 1 into 2 divided by 5, ಕರೆಕ್ಟ್. ಏನೇನು ಉಳಿತು ಬರ್ದ್ಯಾ? minus 7 2s minus 14 divided by 5 1s 5. What is this? Multiplication. ಅರ್ಥ ಆಯ್ತಾ? ಈ ಥರದ ಇನ್ನೊಂದು ಕ್ವಶನ್ ಮಾಡ್ತೀಯ ನೀನು? ಸಾಲ್ವ್ ಮಾಡಿದನ? ಏನು ಬರ್ತದೆ ಹೇಳ್ರಿ? 9 divided by 7 into 21 divided by 81. 1/3 ಬರ್ತದ? 1/3 ಅಂತ ಹೇಳ್ತಾ ಇದ್ರು ಒಂದಿಷ್ಟು ಮಂದಿ. ಓಕೆ, ಉಳಿದವ್ರು ಮಾಡಿರಿ. ಟೇಬಲ್ಸ್ ಬರ್ತಾವಂತ ಅನ್ಸುತ್ತೆ ನನಗೆ ನಿನಗೆ ನಿಮಗೆ ನನಗೆ ತೊಂದರೆ ಏನು ಮಾಡಲಿ? ನೀವು ಬರಬೇಕಲ್ಲ ಮೇನ್, ಕರೆಕ್ಟ್. 7 1s 7 3s 9 1s 9 9s, ಕರೆಕ್ಟ್. ದೆನ್ ದಿಸ್ ಈಸ್ ಈಕ್ವಲ್ ಟು 1 divided by 1 into 3 divided by 9. 3 1s 3 3s, this is equal to 1 into 1 1 divided by 1 into 3 3. Answer will be 1/3. ಈ ಥರ ಒಂದೆರಡು ಹೋಮ್ವರ್ಕ್ ತೋರಿ. Okay, solve these two. Next comes division of rational numbers. Division of rational numbers ಅನ್ನೋಕ್ಕಿಂತ ಇಲ್ಲೊಂದು ಇನ್ ಜನರಲ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಒಳಗೆ. ಚೆಕ್ ಫಾರ್ ಸಮ್ ಮೋರ್ ಸಚ್ ಪ್ರಾಡಕ್ಟ್ಸ್ ಅಂತ ಐತೆ. ಯು ವಿಲ್ ಫೈಂಡ್ ದ ಮಲ್ಟಿಪ್ಲಿಕೇಶನ್ ಈಸ್ ಕಮ್ಯುಟೇಟಿವ್ ಫಾರ್ ರ್ಯಾಷನಲ್ ನಂಬರ್ಸ್ ಇನ್ ಜನರಲ್. a into b is equal to b into a ಅಂತ ಏನಂದ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಅವ್ರು. ಏನು ಹೇಳ್ತಾರಪ್ಪ? ಕಾಮ್ಯುಟೇಟಿವ್ ಪ್ರಾಪರ್ಟಿ. ಕಾಮ್ಯುಟೇಟಿವ್ ಅಂತಂದ್ರೆ a into b is equal to b into a plus b is equal to b plus a minus b is equal to b minus a divided by b is equal to b divided by a. ಇವೆಲ್ಲ ಇದು ಅಂದ್ರೆ ಅದಕ್ಕೆ ಅಂತ ಕರಿತೀವಿ ನಾವು ಕಾಮ್ಯುಟೇಟಿವ್ ಅಂತ ಕರಿತೀವಿ. ಕಾಮ್ಯುಟೇಟಿವ್ ಪ್ರಾಪರ್ಟಿ ಹೆಂಗಿರ್ತದಪ್ಪ? ಕಾಮ್ಯುಟೇಟಿವ್ ಪ್ರಾಪರ್ಟಿ ಹೆಂಗಿರ್ತೈತೆ ಅಂತಂದ್ರೆ a plus b is equal to b plus a. ಎರಡು ಈಕ್ವಲ್ ಇದು ಅಂತಂದ್ರೆ it is closed under commutative property of addition ಅಂತ ಐತಿ. ಓಕೆ, closed under commutative property of addition. Next, a minus b is equal to b minus a ಬಂತಂದ್ರೆ it is also holds good for the commutative property of subtraction. ಸಬ್ಟ್ರಾಕ್ಷನ್ಗೂ ಹೋಲ್ಡ್ಸ್ ಗುಡ್ ಆಗ್ತದೆ ಅಂತಂದಂಗೆ. a into b is equal to b into a ಬಂತಂದ್ರೆ holds good for the multiplication of commutative property. ನೆಕ್ಸ್ಟ್ a divided by b is equal to b by a ಬಂತು ಅಂತಂದ್ರೆ ಇಟ್ಸ್ ಆಲ್ಸೋ ಹೋಲ್ಡ್ಸ್ ಗುಡ್ ಫಾರ್ ದಿ ಕಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಡಿವಿಷನ್. ಹೌದಿಲ್ಲ? ಕಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಡಿವಿಷನ್, ಕಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಎಡಿಷನ್, ಕರೆಕ್ಟ್. ನೆಕ್ಸ್ಟ್ ಕಮ್ಸ್ ಡಿವಿಷನ್ ಆಫ್ ರ್ಯಾಷನಲ್ ನಂಬರ್ಸ್. ಯಾವುದಪ್ಪ? ಡಿವಿಷನ್ ಆಫ್ ರ್ಯಾಷನಲ್ ನಂಬರ್ಸ್. ಕ್ವಶನ್ ಕೊಟ್ಟಿದ್ದೆ ನೋಡಿ ಇಲ್ಲಿ, -5 divided by 4 divided by
3 divided by 7 is equal to 3 divided by 7 divided by minus 5 divided by 4 ಅಂತ ಕೊಟ್ಟಿದ್ದಾರೆ. ಇದನ್ನ ಹೆಂಗೆ ಸಾಲ್ವ್ ಮಾಡಬೇಕು? ಡಿವಿಷನ್ ಇದ್ರೆ ಹೆಂಗೆ ಸಾಲ್ವ್ ಮಾಡಬೇಕು ನೋಡ್ತೀರಾ? ನೋಡಿ ಮೊದಲು -5/4 ಆ್ಯಸ್ ಇಟ್ ಈಸ್ ಬರೀಬೇಕು. -5/4 ಆ್ಯಸ್ ಇಟ್ ಈಸ್ ಬರ್ದು. ಆಮೇಲೆ ಡಿವಿಷನ್ ಇದ್ದಿದ್ದನ್ನು ಮಲ್ಟಿಪ್ಲಿಕೇಶನ್ ಅಂತ ಕನ್ವರ್ಟ್ ಮಾಡಬೇಕು. ಡಿವಿಷನ್ ಇದ್ದಿದ್ದನ್ನು ಮಲ್ಟಿಪ್ಲಿಕೇಶನ್ ಅಂತ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟ್ ನಂಬರ್ನ ರೆಸಿಪ್ರೋಕಲ್ ತೊಗೋಬೇಕು. ರೆಸಿಪ್ರೋಕಲ್ ಅಂತಂದ್ರೆ ಉಲ್ಟಾ a/b ಇದ್ರೆ b/a ಅಂತ ತೊಗೋಬೇಕು. 3/7 ಇದ್ರೆ ಏನು ತೊಗೋಬೇಕು? 7/3 ಅಂತ ತೊಗೋಬೇಕು. ಈಸ್ ಈಕ್ವಲ್ ಟು ಇಲ್ಲೇನು ಬರ್ತೀಯಾ? 3 divided by 7 ಡಿವಿಷನ್ ಇದೇನು ಮಾಡಬೇಕು? ಇಂಟು ಮಾಡಬೇಕು. ನೆಕ್ಸ್ಟ್ ನಂಬರನ್ನು ರೆಸಿಪ್ರೋಕಲ್ ತೊಗೋಬೇಕು. ರೆಸಿಪ್ರೋಕಲ್ ಕರೆಕ್ಟ್. ನೆಕ್ಸ್ಟು ಈ ಥರ ಕ್ರಾಸಿಂಗ್ ಆಗ್ತದ? ಈ ಥರ ಕ್ರಾಸಿಂಗ್ ಆಗ್ತದ? ಈ ಥರ ಕ್ರಾಸಿಂಗ್ ಆಗ್ತದನು? ಈ ಥರ ಕ್ರಾಸಿಂಗ್ ಆಗ್ತದನು? ಇಲ್ಲ, ಯಾವುದೂ ಕ್ರಾಸಿಂಗ್ ಆಗಂಗಿಲ್ಲ. ದ್ಯಾಟ್ ಮೀನ್ಸ್ ಮೇಲಿಂದ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿಡು, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ ಆ್ಯಸ್ ಇಟ್ ಈಸ್ ಇಡು. ಓಕೆ, ಮಲ್ಟಿಪ್ಲಿಕೇಶನ್ ಮಾಡಲಾ? -5 ಇಂಟು 7 5 7 35 ಮೈನಸ್ ಅದ ಮೈನಸ್ ಅಂತ ಬರಿತೀನಿ. ಕರೆಕ್ಟ್. ಮೈನಸ್ ಇದ್ದಿದ್ದಕ್ಕೆ ಮೈನಸ್ ಬರದೆ. ಇಲ್ಲೂ ಮೈನಸ್ ಇತ್ತಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತೆ. ಹೌದಾ ಇಲ್ಲೋ? ಓಕೆ. ಡಿವೈಡೆಡ್ ಬೈ 4 3s 12 ಇಸ್ ಈಕ್ವಲ್ ಟು 3 4s 12 ಡಿವೈಡೆಡ್ ಬೈ 7 5s 35 ಮೈನಸ್ ಸಿಂಬಲ್ ಐತಿ. ಎರಡು ಈಕ್ವಲ್ ಅದವನು? ಎರಡು ಈಕ್ವಲ್ ಅದವನು? ಮತ್ತು ಇಲ್ಲ, ಇಲ್ಲಿ ಡಿನಾಮಿನೇಟರ್ 12 ಅದ, ಇಲ್ಲಿ ಡಿನಾಮಿನೇಟರ್ ಏನದ? -35 ಅದ, ವಿಚ್ ಇಸ್ ನಾಟ್ ಈಕ್ವಲ್ ಟು ದಿಸ್ ಒನ್. Therefore division of rational numbers is not commutative property. Division of rational numbers is not commutative property. Multiplication ಆಗ್ತದೆ ಅಂತ ಚೆಕ್ ಮಾಡೋಣ. ಮಲ್ಟಿಪ್ಲಿಕೇಶನ್ ಆಫ್ ರ್ಯಾಷನಲ್ ನಂಬರ್ಸ್ ಇಸ್ ಅ ಕಮ್ಯುಟೇಟಿವ್ ಪ್ರಾಪರ್ಟಿ ಆಗ್ತದೋ ಏನಿಲ್ಲ ಅಂತ ಚೆಕ್ ಮಾಡೋಣ. ಇದು ಕಮ್ಯುಟೇಟಿವ್ ಪ್ರಾಪರ್ಟಿ ಆಗಲಿಲ್ಲ. ಮಲ್ಟಿಪ್ಲಿಕೇಶನ್ ಇನ್ನೊಂದು ಕ್ವಶನ್ ತೊಗೋತೀನಿ ನೋಡು, ತೊಗೊಂಡು ಚೆಕ್ ಮಾಡೋಣ ಅಂತ. ಎಕ್ಸಾಂಪಲ್ ಈಗ 7 divided by 5 into 3 divided by 10 ಅಂತ ತೊಗೊತೀನಿ. ಇಸ್ ಈಕ್ವಲ್ ಟು 3 divided by 10 into 7 divided by 5 ಅಂತ, ಸಾರಿ 7 divided by 5 ಅಂತ ತೊಗೊತೀನಿ. ಏನೇನು ಮಾಡಿದಪ್ಪ? 7/5 into 3/10 ಇಸ್ ಈಕ್ವಲ್ ಟು 3/10 into 7/5. a into b ಇಸ್ ಈಕ್ವಲ್ ಟು b into a. ಹೆಂಗೆ ಬರ್ಕೊಂಡ್ವಿ ಇದನ್ನು? a into b ಇಸ್ ಈಕ್ವಲ್ ಟು b into a ಅಂತ ಬರ್ದ್ವಿ. ಯಾಕೆ ಹಿಂಗೆ ಬರ್ದ್ವಿ? ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದ್ರೆ ಹಿಂಗೆ ಬರಿಬೇಕು. ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದ್ರೆ ಹಿಂಗೆ ಬರಿಬೇಕು. ಅಂದರೆ ಕ್ಲೋಸರ್ ಇತ್ತಂದ್ರೆ a + b ಬಿಲಾಂಗ್ಸ್ ಟು ಅಂತ ಬರಿಬೇಕು. ಅರ್ಥ ಆಯ್ತಾ? ಯಾವಾಗ ಕ್ಲೋಸರ್ ಪ್ರಾಪರ್ಟಿ ಇತ್ತಂದ್ರೆ. ಕ್ಲೋಸರ್ ಪ್ರಾಪರ್ಟಿ ಅಲ್ಲ ಇದು, ಇದೇನದ? ಕಮ್ಯುಟೇಟಿವ್ ಪ್ರಾಪರ್ಟಿ ಅದ. ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದ್ರೆ ಹೆಂಗೆ ಬರಿಬೇಕು? a + b ಇಸ್ ಈಕ್ವಲ್ ಟು b + a. ಇಂಟು ಇತ್ತಂದ್ರೆ a into b ಇಸ್ ಈಕ್ವಲ್ ಟು b into a. a ವ್ಯಾಲ್ಯೂ ಏನೈತಿ? 7 divided by 5 into 3 divided by 10 ಇಸ್ ಈಕ್ವಲ್ ಟು 3/10 into 7 divided by 5. ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸಿಂಗ್ ಹೋಗ್ತದನ? ಹೋಗಂಗಿಲ್ಲ. ಈಗ ಹೋಗ್ತದನ? ಇಲ್ಲ. 7 3s 21 ಡಿವೈಡ್ ಬೈ 5 10s 3 7s 5 10s ಎರಡು ಈಕ್ವಲ್ ಅಲ್ವಾ? ಈಕ್ವಲ್ ಅದು ಅಂತಂದ್ರೆ ಏನು ಬರ್ತೀಯಾ? ದ ರ್ಯಾಷನಲ್ ನಂಬರ್ಸ್ ಆರ್ ಹ್ಯಾವಿಂಗ್ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್. ರ್ಯಾಷನಲ್ ನಂಬರ್ಸ್ ಆರ್ ಹ್ಯಾವಿಂಗ್ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್. ಅರ್ಥ ಆಗ್ತದಾ? ತಿಳಿತು? ಇವು ಸಿಂಪಲ್ ವ್ಯಾಲ್ಯೂಸ್. ಅದು ಹಿಂಗೇನು ಮಾಡಿದಾರಲ್ಲಿ ಟ್ರೈ ದೀಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಪೇಜ್ ನಂಬರ್ 118 ಒಳಗಡೆ ಟ್ರೈ ದೀಸ್ ಅಂತ ಹೇಳಿ ಫಾಲೋಯಿಂಗ್ ಕೊಟ್ಟಿದ್ದಾರೆ. ನಂಬರ್ಸ್ ಕೊಟ್ಟಿದ್ದಾರಲ್ಲಿ ಬಾಕ್ಸ್ ಐತೆ ನೋಡಿ. ನಂಬರ್ಸ್ ಕೊಟ್ಟಿದ್ದಾರೆ ನೋಡಿ. ರ್ಯಾಷನಲ್ ನಂಬರ್ಸ್ ಎಡಿಷನ್ ಏನಂತ ಹೇಳ್ತಾರೆ ಅವರು? ಕಮ್ಯುಟೇಟಿವ್ ಪ್ರಾಪರ್ಟಿ ಏನಾಗ್ತದೆ? ಎಡಿಷನ್ದು ಹೋಲ್ಡ್ಸ್ ಗುಡ್ ಆಗ್ತದೆ ಚೆಕ್ ಮಾಡೋಣ. ಕಮ್ಯುಟೇಟಿವ್ ಪ್ರಾಪರ್ಟಿ ಓಕೆ ಆಗ್ತದೆ ಅಂತ ಚೆಕ್ ಮಾಡೋಣ. ಮಲ್ಟಿಪ್ಲಿಕೇಶನ್ ಇದ್ದಾಗ ಓಕೆ ಆಯಿತು? ಆಗಲಿಲ್ಲ? ಓಕೆ ಆಯಿತು. ಮಲ್ಟಿಪ್ಲಿಕೇಶನ್ ಇದ್ದಾಗ ಓಕೆ ಆಯಿತು. ಆಮೇಲೆ ಡಿವಿಷನ್ ಇದ್ದಾಗ ಓಕೆ ಆಯ್ತೇನು? ನೋ. ಓಕೆ, ಡಿವಿಷನ್ ಇದ್ದಾಗ ಓಕೆ ಆಗಲಿಲ್ಲ ಅಂತಂದ್ರೆ ನೋ ಅಂತ ಬರೀಬೇಕು. ರ್ಯಾಷನಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರಲ್ಲಿ. ಈಗ ಕೊಟ್ಟು ನೋಡು. ಕಮ್ಯುಟೇಟಿವ್ ಪ್ರಾಪರ್ಟಿ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಎಡಿಷನ್ ಆಫ್ 2 ರ್ಯಾಷನಲ್ ನಂಬರ್ಸ್. ಎರಡು ರ್ಯಾಷನಲ್ ನಂಬರ್ಸ್ನ ಆ್ಯಡ್ ಮಾಡಿದ್ರೆ ಏನು ಸಿಗ್ತೈತಿ ನೋಡೋಣ. ಓಕೆ, 1/2 + 3/5 3/5 ಇದನ್ನ ಆ್ಯಡ್ ಮಾಡೋಣ ಅಂತ. ಇದನ್ನು ಉಲ್ಟಾ ಮಾಡಿ ಆ್ಯಡ್ ಮಾಡೋಣ. 3/5 + 1/2 a + b ಇಸ್ ಈಕ್ವಲ್ ಟು b + a. ಅಂದರೆ ಎಡಿಷನ್ ಮಾಡತ್ತೀವಿ ನಾವು. ಎಡಿಷನ್ ಆಫ್ ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಎಡಿಷನ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತು? ಎಡಿಷನ್ ಮಾಡ್ಬೇಕಂತಂದರೆ LCM ಸೇಮ್ ಇರಬೇಕು.
ಇಲ್ಲ ಅಂತಂದರೆ ಏನು ಮಾಡಬೇಕು, ಎಲ್ ಸಿ ಎಮ್ ತಗೋಬೇಕು. ಕರೆಕ್ಟ್. ಎಲ್ ಸಿ ಎಮ್ ಇದು ಡಿನಾಮಿನೇಟರ್ ಎಲ್ ಸಿ ಎಮ್ ಏನಾಗ್ತದಪ್ಪ, 2 5 10 ಆಗ್ತದೆ. ಎಲ್ ಸಿ ಎಮ್ 10, 2 5 ಝಾ 10, 5 2 ಝಾ 10, 5 1 ಝಾ 3 2 ಝಾ, ಹಿಯರ್ ಆಲ್ಸೋ 10, 5 2 ಝಾ 2, 5 ಝಾ 1, 5 ಝಾ ಆಯಿತಾ. ನೆಕ್ಸ್ಟ್ 3 2 ಝಾ 6 ಪ್ಲಸ್ 5 1 ಝಾ 11 divided by 10 is equal to 11 divided by 10. Therefore, addition of rational numbers is having ಯಾವ ಪ್ರಾಪರ್ಟಿ ಅಪ್ಪ, ಕಮ್ಯುಟೇಟಿವ್ ಪ್ರಾಪರ್ಟಿ. ಕಮ್ಯುಟೇಟಿವ್ ಪ್ರಾಪರ್ಟಿ ಅರ್ಥ ಆಯ್ತಾ. ಅದೇ ಥರ ನೀವೇನು ಮಾಡಿರಿ, ಈಗ 3/2 ಮೈನಸ್ 5/6 ಇಸ್ ಈಕ್ವಲ್ ಟು 5/6 ಮೈನಸ್ 3/2. ಇದು ಸಬ್ಟ್ರಾಕ್ಷನ್ ಇಲ್ಲ, ಇದನ್ನು ಮಾಡಿ ನನಗೆ ಹೇಳ್ರಿ, ಇದು ಕಮ್ಯುಟೇಟಿವ್ ಆಗ್ತದೋ ಏನು ಆಗಲ್ಲೋ ಅಂತ ಹೇಳ್ರಿ. Look here, 2 and 6 LCM, 2 and 6 LCM, 2 1s are 2 3s are 3 1s are 3 2s are 6 is the LCM, 2 3s are 6, 6 1s are 6 is equal to, here also 6, 6 1s are 6, 2 3s are 6, 3 3s are 9, 5 1s are 5, 5 1s are 3 3s are 9/5 is nothing but what, 4 divided by 6. 5 minus 9 is nothing but what, minus 4 divided by 9. Big number symbol minus is there, big number symbol ಇಡಬೇಕು. ಎರಡು ಈಕ್ವಲ್ ಆದ್ವನು? ನೋ. ಓಕೆ, ಇದೇನು 6 ಅಲ್ಲ. ಓಕೆ, ನೋ, ಇಟ್ ಈಸ್ ನಾಟ್, ದೇ ಆರ್ ನಾಟ್ ಈಕ್ವಲ್. ದೇರ್ ಫೋರ್ subtraction of rational numbers is not having commutative property, is not having commutative property. Subtraction of rational numbers is not having commutative property. ಅಲ್ಲಿ ಎಸ್ ಅಂತ ಹಾಕ್ತೀವೋ ನೋ ಅಂತ ಹಾಕ್ತೀವೋ ಸಬ್ಟ್ರಾಕ್ಷನ್ದಲ್ಲಿ, ಅಲ್ಲಿ ಬಾಕ್ಸ್ ಐತೆ ನೋಡು, ನೋ ಅಂತ ಬರೀತಿ. ಮಲ್ಟಿಪ್ಲಿಕೇಶನ್ ಎಸ್ ಆಗ್ತದ ನೋ ಆಗ್ತದ, ಹಾಂ ಡಿವಿಷನ್ ಎಸ್ ಆಗ್ತದ ನೋ ಆಗ್ತದ, ನೋ ಆಗ್ತದೆ. ಬರೀ ಅಲ್ಲಿ ಹಂಗಿದ್ರೆ ಸಬ್ಟ್ರಾಕ್ಷನ್ ಇದ್ದಲ್ಲಿ ಏನು ಬರ್ತೀಯಾ, ನೋ ಅಂತ ಬರೀ. ಮಲ್ಟಿಪ್ಲಿಕೇಶನ್ ಎಸ್ ಅಂತ ಬರೀ, ಡಿವಿಷನ್ ನೋ ಅಂತ ಬರೀ. ಇಂಟೀಜರ್ಸ್ ನಿನ್ನೆ ದಿವಸ ಮಾಡಿದ್ವಿ ಗೊತ್ತಾ, ಇವತ್ತು ಮಾಡೋಣಂತ. ನಿನ್ನೆ ಕ್ಲೋಜರ್ ಪ್ರಾಪರ್ಟಿ ಮಾಡಿದ್ವಿ, ಇಲ್ಲೇ ಮಾಡ್ತೀಪ್ಪ ಕಮ್ಯುಟೇಟಿವ್ ಪ್ರಾಪರ್ಟಿ ಮಾಡೋಂತ. ಇಂಟೀಜರ್ ತೊಗೊಳ್ಳೋಣ, ಎರಡು ಇಂಟೀಜರ್ ತೊಗೊಳ್ಳೋಣ ಅಂತ. Let us take two integers. A is equal to -3, B is equal to 4. A equal to -3, B equal to 4. Commutative. Addition means A plus B is equal to B plus A. What is A here? -3 plus what is B? 4 is equal to 4 plus what is A? -3. 4 minus 3, 1 is equal to 4 plus into minus, -3, correct? 1 is equal to 1. Therefore, addition of commutative property of integers, addition of commutative property of integers is holds good. ಅರ್ಥ ಆಯ್ತಾ? ಈಕ್ವಲ್ ಆಗ್ತದೆ ಅಂತಂದಾಗ ಎಡಿಷನ್ ಮಾಡಿದ್ರೆ ಈಕ್ವಲ್ ಆಗ್ತದೆ, ಲೆಫ್ಟ್ ಹ್ಯಾಂಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಆಗ್ತದೆ ಅಂತ. ನೆಕ್ಸ್ಟ್ ಈಗ ಸಬ್ಟ್ರಾಕ್ಷನ್ ತೊಗೊಳ್ಳೋಣ ಅಂತ. ಸಬ್ಟ್ರಾಕ್ಷನ್ ಆಫ್ ಯಾವ ನಂಬರ್ಸ್, ಅದೇ ನಂಬರ್ಸ್ ತೊಗೊಳ್ಳೋಣ. ನೋಡಿ ಮೊದಲು ಬರ್ಕೊಳ್ತೀರಿ ಅಂತ ನಾನು ಟೈಮ್ ಕೊಡ್ತೀನಿ. A minus B is equal to B minus A, correct? Next, A value -3 minus B value 4 is equal to B value 4 minus A value -3 ಬ್ರಾಕೆಟ್ ಹಾಕಿ ಬರಿಬೇಕು. ನೆಕ್ಸ್ಟ್ ಎರಡೂ ಮೈನಸ್ ಇದ್ರೆ ಪ್ಲಸ್ ಮಾಡಬೇಕು, ಬಿಗ್ ನಂಬರ್ ಸಿಂಬಲ್ ಇಡಬೇಕು. ಪ್ಲಸ್ ಮಾಡಲ 3 + 4 7, ಬಿಗ್ ನಂಬರ್ ಸಿಂಬಲ್ ಮೈನಸ್ is equal to 4
minus into minus plus 3 minus 7 is equal to plus 7, which is not equal. Yes or no? Therefore subtraction of integers is not commutative. Okay, addition of integers is not commutative. Is not ಅಲ್ಲ, is commutatively. ಹೌದಿಲ್ಲ? is commutative. Addition of integers is commutative. Subtraction of integers is not commutative. ಯಾಕೆ ನಾಟ್ ಅಂತ ಬರ್ದೆ ನಾನು? ಇಲ್ಲಿ ಈಕ್ವಲ್ ಆಗಲಿಲ್ಲ, -7 + 7 ಈಕ್ವಲ್ ಆಗಲಿಲ್ಲ. ಸೇಮ್ ಈಗ ಎರಡು ನಂಬರ್ ತೊಗೋತೀನಿ, ಮಲ್ಟಿಪ್ಲೈ ಮಾಡ್ತೀನಿ ನೋಡು. a ಇಂಟು ಬಿ ಮಲ್ಟಿಪ್ಲಿಕೇಶನ್ ಅಂತ ಬರ್ತೀನಿ. ಮಲ್ಟಿಪ್ಲಿಕೇಶನ್ a ಇಂಟು ಬಿ ಈಸ್ ಈಕ್ವಲ್ ಟು b ಇಂಟು a. ಕರೆಕ್ಟ್? ವಾಟ್ ಈಸ್ a ವ್ಯಾಲ್ಯೂ? -3 ಇಂಟು b ವ್ಯಾಲ್ಯೂ b ಇಂಟು a ವ್ಯಾಲ್ಯೂ -3. 3 4s ಮೈನಸ್ ಅದಲ್ಲಿ ಮೈನಸ್, 4 3s 12, ಮೈನಸ್ ಇಂಟು ಪ್ಲಸ್ ಮೈನಸ್. ಕರೆಕ್ಟ್? ಈಕ್ವಲ್ ಅಲ್ವಾ? ದೇರ್ ಫೋರ್ multiplication of integers is commutative. Yes ಅಂದಂಗಿದು. ಡಿವಿಷನ್ ಮಾಡೋಣ. ಡಿವಿಷನ್ ಆಫ್ ಇಂಟೀಜರ್ಸ್ a divided by b is equal to b divided by a. a value -3 divided by 4 is equal to 4 divided by -3, which is not equal. Therefore division of integers is not commutative. ಅರ್ಥ ಆಯ್ತಾ? ಬರ್ಕರಿ. ಥರ್ಡ್ ಪ್ರಾಪರ್ಟಿ is associativity. What is this? Associativity. What is associativity? There are also 4 parts. Yes or no? Addition, subtraction, multiplication, division. Yes or no? Correct? Addition ಅಂತಂದ್ರೆ ಏನು ಬರಬೇಕು? ಆಗಲೇ ಏನು ಬರ್ತಿದ್ದಪ್ಪ ಕಮ್ಯುಟೇಟಿವಿಟಿ ಒಳಗೆ? ಕಮ್ಯುಟೇಟಿವ್ ಪ್ರಾಪರ್ಟಿ ಒಳಗೆ ಏನು ಬರ್ತಿದ್ದಿ? a plus b equal to b plus a minus b equal to b minus a into b equal to b into a divided by b is equal to b divided by a. Next closure property ದಾಗ ಏನು ಬರ್ತಿದ್ದಿ? a plus b belongs to r ಇದ್ರೆ r, z ಇದ್ರೆ z, i ಇದ್ರೆ i, w ಇದ್ರೆ w ಅಂತ ಬರ್ತಿದ್ದಿ. ಹೌದಾ? a minus b belongs to z ಇದ್ರೆ z, r ಇದ್ರೆ r, w ಇದ್ರೆ w, q ಇದ್ರೆ q ಅಂತ ಬರೀತಿದ್ದಿ. a into b belongs to z, r, w, q ಏನಿರ್ತದೆ ಅದು. a divided by b belongs to z, r, w, q ಯಾವುದರ ಒಂದು n ಅದು ನ್ಯಾಚುರಲ್ ನಂಬರ್ಸ್. ಇವೆಲ್ಲ ಎದ್ರಲ್ಲಿ ಬರ್ತಿದ್ದಿ? ಕ್ಲೋಸರ್ ಪ್ರಾಪರ್ಟಿ ಬರ್ತಿದ್ದಿ. a plus b equal to something, a minus b equal to something, a into b is equal to something, a divided by b is equal to something. ಹಿಂಗೆ ಬರ್ತಿದ್ದಿ ಅದರೊಳಗೆ. ಕ್ಲೋಸರ್ ಒಳಗೆ ಕಾಂಪಿಟೇಟಿವ್ ಒಳಗೆ ಏನು ಬರ್ತಿದ್ದಿ? a plus b equal to b plus a minus b equal to b minus a into b equal to b into a divided by b is equal to b divided by a ಅಂತ ಬರೀತಿದ್ದಿ. ಆದರೆ ಅಸೋಸಿಯೇಟೆಡ್ ಒಳಗೆ ಹಂಗೆ ಬರಿತೀನಿ ನೋಡಪ್ಪ. ದೇಖ a ಪ್ಲಸ್ b ಪ್ಲಸ್ ಸಿ ಫಸ್ಟ್ ಎರಡಕ್ಕೆ ಬ್ರಾಕೆಟ್ ಹಾಕೋದು is equal to a plus b plus c ನೆಕ್ಸ್ಟ್ ಎರಡಕ್ಕೆ ಬ್ರಾಕೆಟ್ ಹಾಕೋದು. ಮೊದಲೆರಡು ಇದನ್ನು ಬ್ರಾಕೆಟ್ಗಳಿಗೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ಆನ್ಸರ ಸಿ ಜೊತೆ ಆ್ಯಡ್ ಮಾಡಬೇಕು. ಆಮೇಲೆ ಇಲ್ಲಿ ಬಿ ಪ್ಲಸ್ ಸಿ ಮೊದಲು ಆ್ಯಡ್ ಮಾಡಬೇಕು, ಆಮೇಲೆ ಸಿ ಜೊತೆ ಆ್ಯಡ್ ಮಾಡಬೇಕು. ತಿಳಿತಾ? ಇದೇನಿದು? ಎಡಿಷನ್ ಆಫ್ ಅಸೋಸಿಯೇಟಿವಿಟಿ ಪ್ರಾಪರ್ಟಿ. ಹೌದಾ? ಅಸೋಸಿಯೇಟಿವಿಟಿ ಅಂಡರ್ ಎಡಿಷನ್. ನೆಕ್ಸ್ಟ್ ಅಸೋಸಿಯೇಟಿವಿಟಿ ಅಂಡರ್ ಸಬ್ಟ್ರಾಕ್ಷನ್. a minus b minus c is equal to a minus bracket b minus c. ಅರ್ಥ ಆಗತ್ತದ? ಬ್ರಾಕೆಟ್ ಎಲ್ಲಿ ಹಾಕ್ಬೇಕಂತ ಹೇಳಕ್ಕೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇದು ಹೆಂಗೆ ಬರೀಬೇಕು? a ಇಂಟು ಬಿ ಬ್ರಾಕೆಟ್ ಕಂಪ್ಲೀಟ್ ಇಂಟು ಸಿ. ನೆಕ್ಸ್ಟ್ a ಹೊರಗೆ ಇಂಟು ಬ್ರಾಕೆಟ್ ಒಳಗೆ b ಇಂಟು ಸಿ. ಡಿವಿಷನ್ ಹೆಂಗೆ ಬರೀತಿಯಪ್ಪ? a ಡಿವೈಡೆಡ್ ಬೈ ಬಿ. ಇಲ್ಲ ಹಿಂಗೆ ಬರೋಣಂತ. a ಡಿವೈಡೆಡ್ ಬೈ ಬಿ divided by c is equal to a divided by b divided by c. ಅರ್ಥ ಆಯ್ತಾ? ಈ ಥರ ಬರೆದ್ವಿ. ಈಗೇನು ತೊಗೊಳ್ಳೋಣ? ಹೋಲ್ ನಂಬರ್ ತೊಗೊಳ್ಳೋಣ ಅಂತ. ಯಾವುದೊಂದು ಹೋಲ್ ನಂಬರ್ ತೊಗೊಂಡು ಅದು ಎಡಿಷನ್ ಅಸೋಸಿಯೇಟಿವ್ ಆಗ್ತದ ಇಲ್ಲಿ ನೋಡೋಣ ಅಂತ.
ಅಸೋಸಿಯೇಟಿವಿಟಿ ಪ್ರಾಪರ್ಟಿ ಅಂಡರ್ ಎಡಿಷನ್ ಆಗ್ತದಿಲ್ಲ ನೋಡೋಣ ಅಂತ, ಅಂಡರ್ ಸಬ್ಟ್ರಾಕ್ಷನ್, ಅಂಡರ್ ಮಲ್ಟಿಪ್ಲಿಕೇಶನ್, ಅಂಡರ್ ಡಿವಿಷನ್ ಆಗ್ತದೆ ಇಲ್ಲ ಅಂತ ನೋಡೋಣ ಅಂತ. ಅದಕ್ಕೆ ಏನು ತೊಗೊಳ್ಳೋಣ, ಎ ಇಸ್ ಈಕ್ವಲ್ ಟು 1 ತೊಗೊತೀನಿ, ಬಿ ಇಸ್ ಈಕ್ವಲ್ ಟು 2 ತೊಗೊತೀನಿ, ಸಿ ಇಸ್ ಈಕ್ವಲ್ ಟು ಏನೇನು ತೊಗೊಂಡು ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 2, ಸಿ ಈಕ್ವಲ್ ಟು 3 ಅಂತ ತೊಗೊಂಡ್ವಿ. ಇಲ್ಲಿ ಹಾಕೋಣ ವ್ಯಾಲ್ಯೂಸ್. ಫಸ್ಟ್ ಒಳಗೆ ವ್ಯಾಲ್ಯೂ ಹಾಕತ್ತೀರಿ ನೋಡಪ್ಪ, ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಎ ವ್ಯಾಲ್ಯೂ 1 ಪ್ಲಸ್ 2 ಪ್ಲಸ್ 3 ಇಸ್ ಈಕ್ವಲ್ ಟು 1 ಪ್ಲಸ್ 2 ಪ್ಲಸ್ 3. ಇದೇನಿದು ಎಡಿಷನ್ ಆಯ್ತದು. ನೆಕ್ಸ್ಟ್ ಸಬ್ಟ್ರಾಕ್ಷನ್, ಇದು ಮುಂದೆ ಮಾಡಬೇಕಿಲ್ಲ. 1 ಪ್ಲಸ್ 2 ಎಷ್ಟಪ್ಪ, 3 ಪ್ಲಸ್ 3 ಇಸ್ ಈಕ್ವಲ್ ಟು 1 ಪ್ಲಸ್ 2 ಪ್ಲಸ್ 3 5, 6 ಇಸ್ ಈಕ್ವಲ್ ಟು 6. ಓಕೆ, ಅಸೋಸಿಯೇಟಿವಿಟಿ ಆಫ್ ಯಾವುದು ಹೋಲ್ ನಂಬರ್ಸ್ ಇಲ್ಲ, ಅಸೋಸಿಯೇಟಿವಿಟಿ ಆಫ್ ಹೋಲ್ ನಂಬರ್ಸ್ holds good under addition. ಅರ್ಥ ಆಗ್ತದ? ಅಂಡರ್ ಎಡಿಷನ್. ಅಂಡರ್ ಎಡಿಷನ್ ಏನಾಗ್ತದೆ ಅಂತಂದ್ರೆ ಅಸೋಸಿಯೇಟಿವಿಟಿ ಪ್ರಾಪರ್ಟಿ ಫಾರ್ ಹೋಲ್ ನಂಬರ್ಸ್. ಅಸೋಸಿಯೇಟಿವಿಟಿ ಆಫ್ ಹೋಲ್ ನಂಬರ್ಸ್ ಹೋಲ್ಡ್ಸ್ ಗುಡ್ ಅಂಡರ್ ಎಡಿಷನ್. ನೆಕ್ಸ್ಟ್ ಏನು ಮಾಡೋಣ, ಸಬ್ಟ್ರಾಕ್ಷನ್ ಮಾಡೋಣ ಅಂತ. ಇಲ್ಲಿ ತಗೋತೀನಿ ಸಬ್ಟ್ರಾಕ್ಷನ್. ಎ ಮೈನಸ್ ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಮೈನಸ್ ಸಿ. ಎ ಅಂದ್ರೆ 1 ಮೈನಸ್ 2 ಮೈನಸ್ 3 ಇಸ್ ಈಕ್ವಲ್ ಟು 1 ಮೈನಸ್ 2 ಮೈನಸ್ 3. 1 ಮೈನಸ್ 2 ಅಂತಂದ್ರೆ ಏನು ಬರ್ತೈತಿ, ಮೈನಸ್ 1 ಬರ್ತೈತಿ. ಯಾಕೆ ಬಿಗ್ ನಂಬರ್ ಸ್ಮಾಲ್ ನಂಬರ್ ಮೈನಸ್ ಮಾಡಬೇಕು, ಬಿಗ್ ನಂಬರ್ ಸಿಂಬಲ್ ಇಡಬೇಕು. ಮೈನಸ್ 1 ಮೈನಸ್ 3, 1 ಮೈನಸ್ 2 ಒಳಗೆ 3 ಮೈನಸ್ ಮಾಡು, ಮೈನಸ್ 1 ಬರ್ತದೆ. ಬಿಗ್ ನಂಬರ್ ಸಿಂಬಲ್ ಇಡಬೇಕಾ ಬೇಡ, ಮತ್ತು ಮೈನಸ್ 1 ಇಡ್ತೀವಿ, ಬಿಗ್ ನಂಬರ್ ಸಿಂಬಲ್ ಮೈನಸ್ 1. ನೆಕ್ಸ್ಟ್ 2 ಮೈನಸ್ ಇದ್ರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ 1 ಪ್ಲಸ್ 3 ಏನಾಗ್ತದೆ 4, ಬಿಗ್ ನಂಬರ್ ಸಿಂಬಲ್ ಮೈನಸ್. ದೆನ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 1, ಮೈನಸ್ 4 ಇಸ್ ಈಕ್ವಲ್ ಟು 2, ನಾಟ್ ಈಕ್ವಲ್ ಟು. ಕರೆಕ್ಟ್. ದೇರ್ ಫೋರ್ ಅಸೋಸಿಯೇಟಿವಿಟಿ ಆಫ್ ಹೋಲ್ ನಂಬರ್ಸ್ ಈಸ್ ನಾಟ್ ಹೋಲ್ಡ್ಸ್ ಗುಡ್ ಫಾರ್ ಸಬ್ಟ್ರಾಕ್ಷನ್. ಅರ್ಥ ಆಯ್ತಾ? ಎಡಿಷನ್. ಎಡಿಷನ್ ಈಸ್ ಅಸೋಸಿಯೇಟಿವ್. ಏನು ಬರ್ಬೋದು, ಇಷ್ಟುದ್ದು ಬರಲಿಲ್ಲ ಅಂದ್ರೆ ಏನು ಬರ್ಬೋದು, ಬರೀ ಎಡಿಷನ್ ಈಸ್ ಅಸೋಸಿಯೇಟಿವ್, ಸಬ್ಟ್ರಾಕ್ಷನ್ ಈಸ್ ನಾಟ್ ಅಸೋಸಿಯೇಟಿವ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಮಾಡೋಣ. ಸೇಮ್ ನಂಬರ್ ತಗೊಳ್ಳೋಣಂತ, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ನೋಡೋಣಂತ. ಓಕೆ, ಮಲ್ಟಿಪ್ಲಿಕೇಶನ್ ಅಂತಂದ್ರೆ ಏನಪ್ಪ, ಫಾರ್ಮುಲಾ ಎ ಇಂಟು ಬಿ ಇಂಟು ಸಿ is equal to a into b into c. Then a divided by b divided by c is equal to a divided by b divided by c. ಹೌದಾ? ಓಕೆ, a ವ್ಯಾಲ್ಯೂ 1 into 2 into 3 is equal to 1 into 2 into 3. 1 2s are into 3, 1 as it is, 2 3s are 6, 2 3s are 6, 1s are. Therefore associativity holds good for multiplication. Multiplication of ಏನದು ಇದು, ಹೋಲ್ ನಂಬರ್ಸ್ ಅದ, ಏನು ಇಂಟಿಜರ್ಸ್ ಏನಿದು ಹೋಲ್ ನಂಬರ್ಸ್ ಅದಲ್ಲ. ಮಲ್ಟಿಪ್ಲಿಕೇಶನ್ ಆಫ್ ಹೋಲ್ ನಂಬರ್ಸ್ ಈಸ್ ಅಸೋಸಿಯೇಟಿವ್. ನೆಕ್ಸ್ಟ್ ಬರ್ಕೋಬೇಡ, ನೋಡಿ ಮೊದಲ ಎ ಡಿವೈಡೆಡ್ ಬೈ ಡಿ ಅಂತ ಬಿ ಅಂತಂದ್ರೆ 1 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 3. ಕರೆಕ್ಟ್. 1 ಬೈ 2 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 3 ಅಂತ ನಾವು ಬರೋಣಂತ. ಓಕೆ, 1 ಬೈ 2 ಹೆಂಗೆ ಬರುತ್ತೆ, ಹಿಂಗೆ ಬರಿಬೋದಾ, 1 ಬೈ 2 ಡಿವೈಡೆಡ್ ಬೈ 3 ಅಂತಂದ್ರೆ 3 ಬೈ 1 ಅಂತ ಬರಿಬೋದು. ಏನು ಮಾಡಿದೆ ನೋಡಿಲ್ಲ ನಾನು, 1 ಬೈ 2 ಬಂದೆ, ಡಿವೈಡೆಡ್ ಬೈ ಬರ್ದೆ. ನೆಕ್ಸ್ಟ್ 3 ಏನು ಬರ್ದೆ, 3 ಬೈ 1 ಬರ್ದೆ. ಅರ್ಥ ಆಗತ್ತದ? ಓಕೆ, 1 ಡಿವೈಡೆಡ್ ಬೈ 2 1 ಡಿವೈಡ್ ಬೈ 2 ಹಿಂಗೆ ಬರ್ದ್ವಿ. ಡಿವಿಷನ್ ಇದು ಡಿವಿಷನ್ ಹಾಕಿದ್ವಿ. 3 ಅಂತಂದ್ರೆ 3 ಬೈ 1 ಅಂತ ಬರ್ದ್ವಿ. ದಿಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಡಿವೈಡ್ ಬೈ 3 ಹೆಂಗೆ ಬರ್ತೀಯಾ, 2 ಡಿವೈಡೆಡ್ ಬೈ 3 ಹಿಂಗೆ ಬರೀಲಿ, ಹೌದಿಲ್ಲ. ಆಮೇಲೆ 1 ಡಿವೈಡ್ ಬೈ ಏನಿಲ್ಲ ಅಂದ್ರೆ 1 ಇರ್ತದ. ಓಕೆ, 2 ಆ್ಯಂಡ್ 1 LCM ಏನು ಬರ್ತೈತಿ, 2 ಬರ್ತೈತೆ. ಅಲ್ಲ, ಈಗ ಮಾಡಬಾರ್ದು. ಇನ್ನೂ ಏನು ಮಾಡ್ಬೇಕು ನಾನು, ಡಿವಿಷನ್ ಇದೇನು ಮಾಡ್ಕೋಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಡಿವಿಷನ್ ಇದು ಮಲ್ಟಿಪ್ಲೈ ಮಾಡ್ಬೇಕಂತಂದ್ರೆ
1/2 ಮಲ್ಟಿಪ್ಲಿಕೇಶನ್ ಮಾಡಲಾ 3/1 ಇದು ಉಲ್ಟಾ ಆಗ್ತದಿಲ್ಲ ಹಾಂ ರೆಸಿಪ್ರೋಕಲ್ ಏನಾಗ್ತದೆ 1/3 ಇಸ್ ಈಕ್ವಲ್ ಟು 1/1 ಇದು ಡಿವಿಷನ್ ಇದು ಮಲ್ಟಿಪ್ಲಿಕೇಶನ್ ಆಮೇಲೆ 3/2 ನೆಕ್ಸ್ಟ್ ನೋಡು ಎಲ್ ಸಿ ಎಮ್ ಏನಪ್ಪ 2 and 3 ಎಲ್ ಸಿ ಎಮ್ 6 ಬರ್ತೈತೆ ಇಸ್ ಈಕ್ವಲ್ ಟು 1 and 2 ಎಲ್ ಸಿ ಎಮ್ 2 ಬರ್ತೈತೆ 2 3s 6 3 2s 6 ನೆಕ್ಸ್ಟ್ 1 2s 2 2 1s 2 1 3s 3 ಓಕೆ ಇಂಟು 1 2s 2 ನೆಕ್ಸ್ಟ್ 1 2s ಇಂಟು 3 1s 1 ವೆರಿ ಗುಡ್ ನೆಕ್ಸ್ಟ್ 3 2s ಎಷ್ಟಪ್ಪ 6 3 2s 6 ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು 2 3s 6 ಡಿವೈಡೆಡ್ ಬೈ 2 6 1s 6 1s 1 1 2 1s 2 3s 1 ಇಸ್ ಈಕ್ವಲ್ ಟು 3 ಆಯಿತಾ ಹೌದಲ್ಲ 1 ಲೆಫ್ಟಿಗೆ ಉಳಿತು ರೈಟಿಗೆ ಉಳಿತು 3 ಉಳಿತು ದೇರ್ ಫೋರ್ 1 ಇಸ್ ಈಕ್ವಲ್ ಟು ಏನು ಬಂತು 3 ಬಂತು 1 ಈಕ್ವಲ್ ಟು 3 ಈಕ್ವಲ್ ನೀವು ಯಾರು ಇಲ್ಲ ಅಂತಂತಂದ್ರೆ ಏನು ಬರೀತೀಯ ಅಸೋಸಿಯೇಟಿವಿಟಿ ಅಥವಾ ಡಿವಿಷನ್ ಆಫ್ ಹೋಲ್ ನಂಬರ್ಸ್ ಈಸ್ ನಾಟ್ ಅಸೋಸಿಯೇಟಿವ್ ಅಂಡರ್ಸ್ಟುಡ್ ಅರ್ಥ ಆಯ್ತಾ ನೀವು ಈಗ ಏನು ಮಾಡ್ಬೇಕಂದ್ರೆ ಕೂತ್ಕೊಂಡು ಹೊರಗಡೆ ಕೂತ್ಕೊಳ್ರಿ ಹೊರಗಡೆ ಕೂತ್ಕೊಳ್ರಿ ಎಲ್ಲರೂ ಕುಂತ್ರಿ ಕುಂತು ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಎಡಿಷನ್ ಮಾಡಿದ್ವಿ ನಾವು ಸಬ್ಟ್ರಾಕ್ಷನ್ ಮಾಡಿದ್ವಿ ಡಿವಿಷನ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಡಿವಿಷನ್ ಯಾವ್ದು ನಂಬರ್ದು ಹೋಲ್ ನಂಬರ್ ಮಾಡಿದ್ವಿ ನೀವು ಇಂಟೀಜರ್ಸ್ ಮಾಡಬೇಕು ಇಂಟೀಜರ್ಸ್ದು ಎಡಿಷನ್ ಮಾಡಬೇಕು ಸಬ್ಟ್ರಾಕ್ಷನ್ ಮಾಡಬೇಕು ಮಲ್ಟಿಪ್ಲಿಕೇಶನ್ ಮಾಡಬೇಕು ಡಿವಿಷನ್ ಮಾಡಬೇಕು ಆಮೇಲೆ ರ್ಯಾಷನಲ್ ನಂಬರ್ದು ಟ್ರೈ ಮಾಡಿರಿ ಬರಲಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ ಅಂತ ನೆಕ್ಸ್ಟ್ ಕ್ಲಾಸ್ ರ್ಯಾಷನಲ್ ನಂಬರ್ಸ್ ಇನ್ ವಿಚ್ ವಿ ಹ್ಯಾವ್ ಸ್ಟಡೀಡ್ associative property with the help of whole numbers with the help of integers page number 20 rational numbers okay associative property using rational numbers that is heading associative ಅಥವಾ associativity ಅಂತಾರೆ associativity property using rational numbers what is associative property formula ಏನೈತೆ ಅದಕ್ಕೆ a plus b plus c is equal to a plus b plus c ಫಸ್ಟ್ ಎ ಬಿಗೆ ಬ್ರಾಕೆಟ್ ಹಾಕೋಣಂತ ಸಿ ಹೊರಗಿಡೋಣಂತ ಆಮೇಲೆ ಎ ಔಟ್ಸೈಡ್ ತೊಗೊಂಡು ಬಿ ಪ್ಲಸ್ ಸಿಗೆ ಏನು ಮಾಡೋಣ ಬ್ರಾಕೆಟ್ ಹಾಕೋಣಂತ ಇದಕ್ಕೆ ಅಂತೀವಿ ನಾವು ಅಸೋಸಿಯೇಟಿವಿಟಿ ಆಫ್ ಎಡಿಷನ್ ಇದು ಏನು ಮಾಡಿದ್ವಿ ನಾವು ಎಡಿಷನ್ ಆ್ಯಡ್ ಮಾಡಿದ್ವಿ ಇಲ್ಲ ಪ್ಲಸ್ ಪ್ಲಸ್ ಅದಾವ ಅಲ್ಲಿ ಪ್ಲಸ್ ಇದ್ರಲ್ಲಿ ಮೈನಸ್ ಹಾಕಿದ್ರೆ ಏನಾಗ್ತದ ಸಬ್ಟ್ರಾಕ್ಷನ್ ಅಸೋಸಿಯೇಟಿವಿಟಿ ಆಫ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಪ್ಲಸ್ ಇದ್ದಲ್ಲಿ ಏನಾಕ್ರಿ ಇಂಟು ಹಾಕ್ಬಿಡ್ರಿ ಎ ಇಂಟು ಬಿ ಬ್ರಾಕೆಟ್ ಕಂಪ್ಲೀಟ್ ಇಂಟು ಸಿ ಈಕ್ವಲ್ ಟು ಎ ಇಂಟು ಬಿ ಇಂಟು ಸಿ ಅಸೋಸಿಯೇಟಿವಿಟಿ ಆಫ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಅಂತಂದಾಗ ಏನು ಮಾಡ್ತೀರಿ ಪ್ಲಸ್ ಇದ್ದಲ್ಲಿ ಡಿವಿಷನ್ ಹಾಕಬೇಕು ಸಿಂಬಲ್ ಅಸೋಸಿಯೇಟಿವಿಟಿ ಆಫ್ ಡಿವಿಷನ್ ಅಂತ ನೀನು ಹೇಳ್ತಿ ಲೆಟಸ್ ಟೇಕ್ ಎ ಆ್ಯಸ್ ಎ ಇಸ್ ಈಕ್ವಲ್ ಟು -2/3 ಅಂತ ಪುಸ್ತಕದಾಗ ತೊಗೊಂಡಿದ್ದಾರೆ ನೋಡು ದೆನ್ ಬಿ ಇಸ್ ಈಕ್ವಲ್ ಟು ದೇ ಹ್ಯಾವ್ ಟೇಕನ್ 3 divided by 5 and c is equal to -6 divided by -5 divided by 6 ಜಸ್ಟ್ ನೋಡ್ರಿ ಮೊದಲು ಆಮೇಲೆ ಬರೀರಂತ ಜಸ್ಟ್ ನೋಡ್ರಿ ಒಂದು ಲೆಕ್ಕ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಇಂಥ 10 ಲೆಕ್ಕ ಮಾಡ್ತೀರಿ ಹೌದಾ ಇಲ್ಲ ಒಂದು ತಿಳ್ಕೊಳ್ರಿ ಮೊದಲು ಲುಕ್ ಯಾರ್ a plus b plus c is equal to a plus b plus c ಅಂತ ಐತೆ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಈಗೇನು ಮಾಡಬೇಕು ವ್ಯಾಲ್ಯೂಸ್ಗಳು ಹಾಕ್ಕೊತ ಹೋಗಬೇಕು ಹಾಕ್ಕೊಂತ ಹೋಗೋಣ ವಾಟ್ ಈಸ್ ಎ -2/3 ಬ್ರಾಕೆಟ್ ಪ್ಲಸ್ ವಾಟ್ ಈಸ್ ಬಿ ವ್ಯಾಲ್ಯೂ ಪ್ಲಸ್ ವಾಟ್ ಈಸ್ ಸಿ ವ್ಯಾಲ್ಯೂ ಓಕೆ ಸರ್ ಇಲ್ಲಿ ಬ್ರಾಕೆಟ್ ಹಾಕಿದ್ರಿ ಇಲ್ಲಿ ಮೈನಸ್ ಇದೆಲ್ಲ ಮೈನಸ್ ನಂಬರ್ ಇದ್ದಿದ್ದಕ್ಕೆಲ್ಲ ಬ್ರಾಕೆಟ್ ಹಾಕ್ಬೇಕು ನಾವು ಯಾವಾಗಲೂ ಅರ್ಥ ಆಯ್ತಾ ಯಾಕೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಒಳಗಡೆ ಏನು ಮಾಡಿದೆ ಎ ವ್ಯಾಲ್ಯೂ ಹಾಕಿದೆ ಬಿ ವ್ಯಾಲ್ಯೂ ಹಾಕಿದೆ ಪ್ಲಸ್ ಸಿಂಬಲ್ ಹಾಕಿದೆ ಸಿ ವ್ಯಾಲ್ಯೂ ಹಾಕಿದೆ ದಿಸ್ ಈಸ್ ಈಕ್ವಲ್ ಟು ವಾಟ್ ಈಸ್ ಎ ವ್ಯಾಲ್ಯೂ -2/3 ಪ್ಲಸ್ ಇನ್ ಬ್ರಾಕೆಟ್ ಬಿ ವ್ಯಾಲ್ಯೂ 3/5 ಪ್ಲಸ್ ಸಿ ವ್ಯಾಲ್ಯೂ -5/6 ಮೈನಸ್ ಇತ್ತು ಸಣ್ಣ ಬ್ರಾಕೆಟ್ ಹಾಕೋಬೇಕು ಯಾವಾಗಲೂ ಮೈನಸ್ ಇದ್ರೆ ಏನು ಹಾಕಬೇಕು ಸ್ಮಾಲ್ ಬ್ರಾಕೆಟ್ ಹಾಕ್ಕೊಬೇಕು ಅದಕ್ಕೆ
ಅರ್ಥ ಆಯ್ತಾ? ಸ್ಮಾಲ್ ಬ್ರಾಕೆಟ್ ಹಾಕ್ಕೊಬೇಕು. ಫಸ್ಟ್ ಯಾವಾಗಲೂ ಬಿಗ್ ಬ್ರಾಕೆಟ್ ಐತಿಲ್ಲ, ಬಿಗ್ ನಂಬರ್ 2 ನಂಬರ್ಸ್ ಅದಲ್ಲ, 2 ನಂಬರ್ಸ್ ಇದ್ದಿದ್ದು ಬ್ರಾಕೆಟನ್ನು ಬಿಡಿಸೋಣಂತ. ಹಾಂ, ಇಲ್ಲಿ 2 ನಂಬರ್ಸ್ ಅದ, ಈ ಬ್ರಾಕೆಟನ್ನು ಬಿಡಿಸೋಣಂತ. ಎರಡೆರಡು ನಂಬರ್ ಇದ್ದು ಬ್ರಾಕೆಟನ್ನು ಬಿಡಿಸೋಣಂತ. ಲುಕ್ ಹಿಯರ್, 3 and 5 ಡಿನಾಮಿನೇಟರ್ ಸೇಮ್ ಅದಾವ? ಇಲ್ಲ, ಡಿನಾಮಿನೇಟರ್ ಸೇಮ್ ಇಲ್ಲ. ಸೇಮ್ ಇಲ್ಲ, ಏನು ಮಾಡಬೇಕು? ಎಲ್ ಸಿ ಎಮ್ ತೆಗಿಬೇಕು. ಓಕೆ, 3 and 5 ಎಲ್ ಸಿ ಎಮ್ ಏನಾಗ್ತದ? 15 ಎಲ್ ಸಿ ಎಮ್ ಆಗ್ತದೆ. 15 ಎಲ್ ಸಿ ಎಮ್ ಅಂದ್ರೆ 15 ಬರೀಲಿ ಇಲ್ಲಿ. 3 5s are 15, 5 3s are 15. ಓಕೆ, ದೆನ್ 2 5s are 10, ಮೈನಸ್ ಅದ ಸಿಂಬಲ್, ಮೈನಸ್ ಇಲ್ಲಿ ಮೈನಸ್ ಇದೆ ಸಿಂಬಲ್, ಮೈನಸ್, ಪ್ಲಸ್ 3 3s are 9 ಬ್ರಾಕೆಟ್, ಪ್ಲಸ್ ಬ್ರಾಕೆಟ್ minus 5 by 6 is equal to minus 2 by 3 as it is, plus bracket, then 3 divided by 5 plus into minus, plus bracket under into ಅಂದಂಗೆ, plus into minus, minus 5 divided by 6. Here minus 10 plus 9 ಎಷ್ಟಾಗುತ್ತಾ? 19 ಆಗ್ತದ. ಓಕೆ, ಒಂದು ಸಿಂಬಲ್ ಮೈನಸ್ ಅದ, ಒಂದು ಸಿಂಬಲ್ ಪ್ಲಸ್ ಅದ. ಏನು ಗುಳ್ಳ್ಯಾಳ್, ಒಂದು ಸಿಂಬಲ್ ಏನದ ಮೈನಸ್ ಅದ, ಒಂದು ಸಿಂಬಲ್ ಪ್ಲಸ್ ಐತಿ. ಅದಲ್ಲ, ಒಂದು ಮೈನಸ್ ಅದ, ಒಂದು ಪ್ಲಸ್ ಇದ್ರೆ ಮೈನಸ್ ಮಾಡಬೇಕು, ಬಿಗ್ ನಂಬರ್ ಸಿಂಬಲ್ ಇಡಬೇಕಂತ 7th ಹೇಳಿ ನಾನು ಇಂಟೀಜರ್ಸ್ ಚಾಪ್ಟರ್ ಒಳಗೆ. ಇಂಟೀಜರ್ಸ್ ಅಂತ ಒಂದು ಚಾಪ್ಟರ್ ಹೇಳಿದ್ದೆ. ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಏನು ಮಾಡಬೇಕು? ಮೈನಸ್ ಮಾಡಬೇಕು, ಬಿಗ್ ನಂಬರ್ ಸಿಂಬಲ್ ಇಡಬೇಕಂತ ಹೇಳಿದ್ದೆ. ಓಕೆ, 10 ಒಳಗೆ 9 ಮೈನಸ್ ಮಾಡಿ ಎಷ್ಟು ಬರ್ತೈತಿ? 1 ಬರ್ತೈತಿ. ಸಿಂಬಲ್ ಏನು ಬಿಗ್ ನಂಬರ್ದು? minus 1 divided by 15, plus into minus, minus 5 divided by 6 is equal to minus 2 by 3 plus bracket ಒಳಗಡೆ 5 and 6 LCM ತೆಗೋಣ. 5 and 6 LCM ಏನಾಗ್ತದೆ? 5 and 6 LCM, 2 3s are 3 1s are 5 1s are. ಓಕೆ, 2 3s are 6 5s are LCM ಎಷ್ಟು ಬಂತು? 30. 5 6s are 30, 6 5s are 30, 3 6s are 18, minus 5 5s are 25. Then look here, 15 and 6 LCM ತೆಗೋಣ ಈಗ. ಮತ್ತೆ ಈ ಸೈಡ್ 15 and 6 LCM ತೆಗೆದ್ರೆ ಏನಾಗ್ತದ? 15 6 LCM, 3 5s are 3 2s are 2 1s are 5 1s are ಎಷ್ಟು ಬಂತು? 30 ಬರ್ತದ. 3 2s are 6 5s are ಎಷ್ಟು ಬಂತು LCM? ಹೌದಾ ಇಲ್ಲ? 15 2s are 30, 6 5s are 30, minus 2 1s are ಹೌದಿಲ್ಲ? minus 1 2s are minus 2, next minus 5 5s are 25 is equal to minus 2 by 3 plus bracket 25 ಒಳಗೆ 18 ಮೈನಸ್ ಮಾಡು, 7 ಬರ್ತದ. 7 ಬರ್ತದ. ಬಿಗ್ ನಂಬರ್ ಸಿಂಬಲ್ ಏನೈತೆ? ಮೈನಸ್ ಅದ, ಮೈನಸ್ 7 divided by 30. ಓಕೆ, ದೆನ್ ಮೈನಸ್ 2 ಮೈನಸ್ ಇದ್ರೆ ಆ್ಯಡ್ ಮಾಡಬೇಕು. ಇಲ್ಲಿ ಕಾಣ್ತದ? 2 ಮೈನಸ್ ಇದ್ರೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು, ಬಿಗ್ ನಂಬರ್ ಸಿಂಬಲ್ ಇಡಬೇಕು. ಓಕೆ, ಆ್ಯಡ್ ಮಾಡೋಣ. 25 ಪ್ಲಸ್ 2 27 ಬಿಗ್ ನಂಬರ್ ಸಿಂಬಲ್, ಮೈನಸ್ ಡಿವೈಡೆಡ್ ಬೈ 30 ಇಸ್ ಈಕ್ವಲ್ ಟು ಇಲ್ಲೇನು ಬರ್ತಪ್ಪ? minus 2 by 3 ಪ್ಲಸ್ ಇಂಟು ಮೈನಸ್ 7 divided by 30. Next, minus 27 divided by 30 is equal to LCM 3 and 30 LCM ಎಷ್ಟು ಬರ್ತಿದೆ? 3 and 30. Okay, 3 1s are 3 10s are, then 2 5s are 5 1s are 5 2s are 10, 30 ಬಂತು LCM. 30 ಬಂತು LCM. Next, 3 10s are 30, 30 1s are minus 2 into 10 minus 20, minus 7 into 1 minus 7. Therefore ಏನು ಬಂತಪ್ಪ? minus 27 divided by 30 is equal to ಈ ಸೈಡ್ ಏನಾಗುತ್ತೆ ನೋಡಪ್ಪ? minus 20 minus 7 ಎಷ್ಟಾಗ್ತದೆ ಆ್ಯಡ್ ಮಾಡಿದ್ರೆ? ಎರಡು ಮೈನಸ್ ಅದ, minus 27 ಬರ್ತೈತಾ? ಓಕೆ, minus 27 divided by 30. LHS is equal to RHS. So we have cross verified the associative property of rational numbers under addition. Under addition. Okay, verified associativity of rational numbers under
ಎಡಿಷನ್ ಅಂತ ಬರಿಬೇಕು. ರೈಟ್ ಡೌನ್. ದೀಸ್ ಟು ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಯುವರ್ ಹೋಮ್ವರ್ಕ್. ಹೌದಿಲ್ಲ, ಇವು ಎಕ್ಸಾಂಪಲ್ಸ್ಗಳು ಏನು ಮಾಡಿರಿ, ನೀವು ಹೋಮ್ವರ್ಕ್ ಮಾಡಿರಿ. ನೆಕ್ಸ್ಟ್ ಏನು ಮಾಡಿ ಅಂತಂದ್ರೆ ದ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ರ್ಯಾಷನಲ್ ನಂಬರ್ಸ್ ಅಂಡರ್ ಸಬ್ಟ್ರैक्शन. नेक्स्ट क्या करेंगे, अंडर सब्ट्रैक्शन एसोसिएटिविटी चेक करेंगे. सब्ट्रैक्शन, राइट डाउन. सब्ट्रैक्शन, व्हाट इज द फॉर्मूला? a minus b ब्रैकेट कंप्लीट माइनस c इज इक्वल टू a minus ब्रैकेट b minus c ब्रैकेट कंप्लीट. करेक्ट. then they have given a is equal to minus 2/3, b is equal to minus 4/5, then c is equal to 1/2. ಇದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಅವರು. a equal to minus 2/3, b is equal to minus 4/5, then c is equal to 1/2 ಅಂತ ಐತೆ. ಚೆಕ್ ಮಾಡೋಣ ಇದು ಅಸೋಸಿಯೇಟಿವಿಟಿ ಆಗ್ತದೋ ಏನು ಆಗಲ್ಲೋ ಅಂತ ಚೆಕ್ ಮಾಡೋಣ ಅಂತ. ವ್ಯಾಲ್ಯೂಸ್ ಹಾಕಣ್ರಿ. ಹಾಂ, ಬೋಲೋ ವ್ಯಾಲ್ಯೂಸ್ ಬೋಲೋ. a, what is a value? minus. what is b value? minus 4/5. ಎರಡು ಮೈನಸ್ಗಳು ಸಪ್ರೇಟ್ ಬಾಜು ಬಾಜು ಬಂದ್ವಾ? ಹಿಂಗೆ ಬಾಜು ಬಾಜು ಬಂದ್ರೆ ಏನು ಮಾಡಬೇಕು? ಬ್ರಾಕೆಟ್ ಹಾಕಬೇಕು. ದೆನ್ ಮೈನಸ್ ವಾಟ್ ಈಸ್ ಸಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್ ಈಸ್ ಎ ವ್ಯಾಲ್ಯೂ? ವಾಟ್ ಈಸ್ ಬಿ ವ್ಯಾಲ್ಯೂ? ವಾಟ್ ಈಸ್ ಎ ವ್ಯಾಲ್ಯೂ? ಮೈನಸ್ ಇಲ್ಲಿ ಬರೀ 1/2 ಐತಿ. ಮೈನಸ್ ಇಲ್ಲಿದೈತೆ ಅದು ಸಿಂಬಲ್. ಇಲ್ಲಿದು ಮೈನಸ್ ಐತಿ, ಇದು ಇರೋದು 1/2 ಐತಿ. ಓಕೆ, ವ್ಯಾಲ್ಯೂಸ್ ನೋಡೋಣ ಈಗ. ದಿಸ್ ಇಂಪ್ಲಾಯ್ಸ್ ಇನ್ ಬ್ರಾಕೆಟ್ minus 2/3 minus into minus plus 1/4/5 minus 1/2. this is equal to minus 2/3 minus in bracket मतलब bracket ಒಳಗೆ ಬಿಡಿಸಬೇಕಪ್ಪ. 5 and 2 LCM ತೆಗೋಣ. ಎಷ್ಟು ಬರ್ತೈತೆ 5 and 2 LCM? yes or no? 5 2s are 2 5s are 10. okay, minus 4 into 2 minus 1 into 5 okay, then 3 and 5 LCM 15. then 3 5s are 15, 5 3s are 15, minus 2 5s are minus 10, plus 4 3s are 7. ಇಷ್ಟಿಷ್ಟು ತಿನ್ನಿರಿ. ಸಗಣಿ ತಿನ್ನಿರಿ, ಇಷ್ಟಿಷ್ಟೇ ತಿನ್ನಿರಿ. ಭಾಳ ತಿನ್ಬೇಡ ಸಗಣಿ, ಇಷ್ಟೇ ಸಗಣಿ ತಿನ್ಬೇಕಾ? ಒಂದು ಭಾಳ ತಿಂದ್ರೆ ಮತ್ತೆ ಭಾಳ ಶಾಣೆ ಆಗ್ತಿ ಏನಪ್ಪ. ಓಕೆ, 4 3s are 12 minus 1/2. this is equal to minus 2/3 minus in bracket minus 8 minus 5 minus 8 minus 5 minus 13. ಮೈನಸ್ ಇದ್ರೆ ಆ್ಯಡ್ ಮಾಡಬೇಕು, ಬಿಗ್ ನಂಬರ್ ಸಿಂಬಲ್ ಇಡಬೇಕು. minus 8 minus 5 minus 13 divided by 10. then minus 10 plus 12 ಹೆಂಗೆ 21 ಆಗ್ತಿರ್ಬೇಕು? ಒಂದು ಮೈನಸ್ ಐತಿ ಇಲ್ಲ, ಸ್ವಲ್ಪ ಆದ್ರೆ ಕಾಮನ್ ಸೆನ್ಸ್ ಐತೆ ನಿಮಗೆ. ಎರಡು ಮೈನಸ್ ಇದ್ರೆ ಆ್ಯಡ್ ಮಾಡಂತ ಹೇಳಿ, ಒಂದು ಮೈನಸ್ ಒಂದು ಪ್ಲಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡಂತ ಹಿಂದಿನ ಲೆಕ್ಕದ ಹೇಳಿನಿಲ್ಲ. ಮತ್ತು ಅಷ್ಟು ಸೆನ್ಸ್ ಇಲ್ಲದೆ ಮಾತಾಡ್ತಿರಲ್ಲ, ಚಲೋ ಅನಿಸ್ತೈತೆ ನಿಮಗೆ? ಸಣ್ಣ ಕೂಸುಗಳ ನೀವು 8th ಸ್ಟ್ಯಾಂಡರ್ಡ್ ಇದೀರಿ, 8th ಅರ್ಥ ಆಗಂಗಿಲ್ಲ. ಓಕೆ, ಒಂದು ಮೈನಸ್ ಒಂದು ಪ್ಲಸ್ ಇದ್ರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. 12 ಒಳಗೆ 10 ಮೈನಸ್ ಮಾಡಿ ಎಷ್ಟು ಬರ್ತೈತೆ? 2 divided by 15 minus 1 divided by 2. this is equal to minus 2/3 minus into minus plus 13 divided by 10. then 15 and 2 LCM 30 ಬರ್ತೈತೆ. LCM ಏನು ಬರ್ತೈತೆ? 30. 15 2s are 30, 2 15s are 30, 2 2s are 4 minus 1 15s are is equal to 3 and 10 LCM 30. 3 10s are 10, 3s are 2 10s are minus symbol plus then 13 3s are ಓಕೆ, ಒಂದು ಪ್ಲಸ್ ಅದ ಒಂದು ಮೈನಸ್ ಏನು ಮಾಡಬೇಕು? ಓಕೆ, 15 ಒಳಗೆ 4 ಮೈನಸ್ ಮಾಡು, 11 ಬಿಗ್ ನಂಬರ್ ಸಿಂಬಲ್ ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು ಒಂದು ಪ್ಲಸ್ ಅದ ಒಂದು ಮೈನಸ್ ಏನು ಮಾಡ್ತೀವಿ?
39 ಒಳಗೆ 20 ಮೈನಸ್ ಮಾಡು 19 ಬಿಗ್ ನಂಬರ್ ಸಿಂಬಲ್ ಬಿಡು ಅಷ್ಟೇ ಡಿವೈಡ್ ಬೈ 30 ಈಕ್ವಲ್ ಆಯ್ತನಾ ಇಲ್ಲ ದೇರ್ ಫೋರ್ associativity is not under subtraction. Associativity is not under subtraction. Subtraction ಮಾಡಿದ್ರೆ associativity ವ್ಯಾಲ್ಯೂ ಸಿಗಲ್ಲ ಅಂತ ನೋಡ್ರಿ ಚೆಕ್ ಮಾಡ್ರಿ ಅಂತ ಹೇಳಿದಾರೆ ಚೆಕ್ ಮಾಡಿದ್ವಿ ಆನ್ಸರ್ ಇದು ಬಂತು ಬರ್ಕೊಳ್ರಿ ನಿಮ್ಮ ಆಯ್ಗಳೇ ವಿಲ್ ಬಿ ಮೂವಿಂಗ್ ಆನ್ ಟು ದಿ associativity under multiplication. What is the formula for multiplication? A into B into C is equal to A into B into C. Let us take it as A is equal to ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ ಬುಕ್ಕಲ್ಲಿ -7 divided by 3 ಅಂತ ಕೊಟ್ಟಿದ್ದಾರೆ. B is equal to -5 divided by 4 ಕೊಟ್ಟಿದ್ದಾರೆ. ಆಮೇಲೆ C is equal to 2 divided by 9 ಅಂತ ಕೊಟ್ಟಿದ್ದಾರೆ. ಜಸ್ಟ್ ಲುಕ್ ಹಿಯರ್ ಬರೀಬೇಡ ಜಸ್ಟ್ ನೋಡಷ್ಟೇ. A into B ಬ್ರಾಕೆಟ್ ಕಂಪ್ಲೀಟ್ ಇಂಟು C ಫಸ್ಟ್ ವ್ಯಾಲ್ಯೂ ಹಾಕೋಣ. ವಾಟ್ ಈಸ್ A ವ್ಯಾಲ್ಯೂ -7 divided by 3. ವಾಟ್ ಈಸ್ B ವ್ಯಾಲ್ಯೂ ಇಂಟು ವಾಟ್ ಈಸ್ C ವ್ಯಾಲ್ಯೂ is equal to A -7 by 3 into B value 5 divided by 4 into 2 divided by 9 ಕರೆಕ್ಟ್ ಓಕೆ ಫಸ್ಟ್ ಬ್ರಾಕೆಟ್ ಒಳಗಿಂದು ಬಿಡಿಸೋಣ ಅಂತ ಈ ಥರ ಕ್ರಾಸಿಂಗ್ ಆಗ್ತದೆ ನೋಡು 3 1s 3 2s ಏನಾರ ಕ್ರಾಸ್ ಆಗ್ತದನು ಹಿಂಗೇನಾದ್ರು ಕ್ರಾಸ್ ಹೋಗ್ತದನು 3 1s ಹಿಂಗೆ ಹೋಗ್ತದನು ಕ್ರಾಸ್ ಆಗಲ್ಲ ಏನು ಅಂತಂದ್ರೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿಡು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿಡು ಅರ್ಥ ಆಯ್ತಾ ಕ್ರಾಸ್ ಆಗ್ತಿತ್ತು ಅಂದ್ರೆ ಕ್ರಾಸ್ ಹೊಡಿ ನೋಡೋಣ ಓಕೆ 3 4s 12 ಓಕೆ -7 5s -35 into 2 divided by 9 is equal to -7 divided by 3 into 2 1s 2 2s correct then 5 into 1 5 divided by 2 into 9 18 correct LCM ತೆಗಿಬಾರ್ದಾ ಮತ್ತೆ ಇಲ್ಲಿ LCM ತೆಗೆದಲ್ಲಿ ಇದು ಇಂಟು ಮಾಡಿ ಇಡಬೇಕು ಕ್ರಾಸಿಂಗ್ ಹೋದ್ರೆ ಕ್ರಾಸಿಂಗ್ ಹೊಡಿಬೇಕು ಇಂಟು ಆದರೆ ಇಂಟು ಮಾಡಬೇಕು ಈ ಥರ ಕ್ರಾಸಿಂಗ್ ಆಗ್ತದ 2 1s 2 6s -35 divided by 6 9s is equal to ಕ್ರಾಸಿಂಗ್ ಆಗ್ತದೆ ನೋಡು -7 into 5 7 5s 35 is equal to 18 3s 54 LHS equal to RHS. Therefore associativity of rational numbers holds good under multiplication. ಓಕೆ ಇವೆರಡು ಹೋಮ್ವರ್ಕ್ ಆಗಲ್ಲ ಏನು ಮಾಡಿದ್ರಿ ನೀವು ಎಡಿಷನ್ ಸಲುವಾಗಿ ಯೂಸ್ ಮಾಡಿದ್ರಲ್ಲ ಇವೆರಡು ಹೋಮ್ವರ್ಕನ್ನು ಸಬ್ಟ್ರಾಕ್ಷನ್ ಸಲುವಾಗಿ ಯೂಸ್ ಮಾಡಿರಿ ಮಲ್ಟಿಪ್ಲಿಕೇಶನ್ ಸಲುವಾಗೂ ಯೂಸ್ ಮಾಡಿರಿ ಆಮೇಲೆ ಡಿವಿಷನ್ ಹೇಳ್ತೀರಿ ಡಿವಿಷನ್ ಸಲುವಾಗೂ ಕೂಡ ಇವೆರಡನ್ನು ಯೂಸ್ ಮಾಡಿರಿ ಯಾರು ವಿಡಿಯೋ ನೋಡ್ತಾ ಇದ್ರಿ ಅವರು ನೆಕ್ಸ್ಟ್ ವಿ ವಿಲ್ ಬಿ ಮೂವಿಂಗ್ ಆನ್ ಟು ದಿ associativity under division of rational numbers. What is the formula? A divided by B bracket complete divided by C equal to A divided by bracket B divided by C bracket complete. Okay, they have given values. A is equal to 1 by 2, B is equal to -1 by 3, then C is equal to 2 divided by 5. ಓಕೆ LHS equal to RHS ಬರ್ತದೋ ಏನು ಬರಲ್ಲೋ ಚೆಕ್ ಮಾಡೋಣ ಸುಮ್ಮ ಗೆಸ್ ಮಾಡಿ ಹೇಳ್ರಿ ಬರ್ತದೋ ಬರಲ್ಲೋ ಅಂಥೇಳಿ ಗೆಸ್ ಮಾಡಿರಿ ಗೆಸ್ ಭವಿಷ್ಯ ಹೇಳ್ರಿ ಬರಲ್ರಿ ಬರ್ತದ್ರಿ ಬರಲ್ರಿ ನೋಡಣ್ರಿ ಓಕೆ let us add the values. What is A? 1 divided by 2 divided by what is B value? -1 by 3 divided by what is C value?
2 divided by 5 is equal to 1 divided by 2 division bracket minus 1 by 3 division 2 divided by 5. ಓಕೆ, ಇದು ಡಿವಿಷನ್, ಇದನ್ನು ಮಲ್ಟಿಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡಬೇಕು ನಾವು. ವಿ ಹ್ಯಾವ್ ಟು ಕನ್ವರ್ಟ್ ದ ಡಿವಿಷನ್ ಇಂಟು ಮಲ್ಟಿಪ್ಲಿಕೇಶನ್. ಆ ಥರ ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ನಂಬರನ್ನು ಉಲ್ಟಾ ಮಾಡಬೇಕು, ದಟ್ ಈಸ್ ರೆಸಿಪ್ರೋಕಲ್ ತಗೋಬೇಕು. ಅರ್ಥ ಆಯ್ತಾ? ಫಸ್ಟ್ ನಂಬರ್ ಆ್ಯಸ್ ಇಟ್ ಈಸ್ ಇಡ್ತೀನಿ, ಡಿವಿಷನ್ ಇದ್ದೇನು ಮಾಡಿದೆ, ಮಲ್ಟಿಪ್ಲಿಕೇಶನ್ ಮಾಡಿದೆ. ನೆಕ್ಸ್ಟ್ ನಂಬರ್ನ ರೆಸಿಪ್ರೋಕಲ್ ಮಾಡಿಬಿಡ್ತೀನಿ. ರೆಸಿಪ್ರೋಕಲ್ ಅಂತಂದ್ರೆ 3 divided by minus 1 then divided by 2 divided by 5. Next is equal to 1 divided by 2 divided by minus 1 divided by 3 division ಇದ್ದು multiplication 2 by 5 ಇದ್ದು 5 by 2. then ಈ ಥರ ಕ್ರಾಸ್ ಆಗಲ್ಲ, ಈ ಥರ ಕ್ರಾಸ್ ಆಗಲ್ಲ, ಈ ಥರ ಕ್ರಾಸ್ ಆಗಲ್ಲ, ಈ ಥರ ಕ್ರಾಸ್ ಆಗಲ್ಲ. ಕ್ರಾಸ್ ಆಗಲ್ಲ ಅಂತ ಏನು ಮಾಡಿರಿ, ಮಲ್ಟಿಪ್ಲೈ ಮಾಡಿರಿ. ನ್ಯೂಮರೇಟರ್ ನ್ಯೂಮರೇಟರ್, ಡಿನಾಮಿನೇಟರ್ ಡಿನಾಮಿನೇಟರ್. 1 3s 2 minus 1s. ಓಕೆ, ಡಿವಿಷನ್ ಇದ್ದೇನು ಬಿಡ್ಬೇಕು, ಓಕೆ ಉಲ್ಟಾ ಮಾಡಲಿ. 5 divided by 2 is equal to 1 divided by 2 division bracket. next minus 1 into 5 minus 5 divided by 3 2s 6. then ಕ್ರಾಸಿಂಗ್ ಹಿಂಗೂ ಹೋಗಲ್ಲ, ಕ್ರಾಸಿಂಗ್ ಹಿಂಗೆ ಹೋಗಲ್ಲ, ಹಿಂಗೆ ಹೋಗಲ್ಲ, ಹಿಂಗೆ ಹೋಗಲ್ಲ. ಸರ್ ಹಿಂಗೆ ಹೋಗ್ತದಲ್ರಿ ಕ್ರಾಸಿಂಗ್, ಹಂಗೆ ಮಾಡಬಾರ್ದು, ಹಿಂಗೆ ಕ್ರಾಸಿಂಗ್ ಮಾಡಬಾರ್ದು, ಹಿಂಗೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ದೆನ್ 3 5s 15 2 2s ಮೈನಸ್ ಅದಕ್ಕೆ ಏನು ಬರೀತಿ minus 4. 1 divided by 2 ಡಿವಿಷನ್ ಇದು ಏನು ಮಾಡಲಿ, ನೆಕ್ಸ್ಟ್ ನಂಬರ್ ಏನು ಮಾಡಬೇಕು, ರೆಸಿಪ್ರೋಕಲ್. ಕರೆಕ್ಟ್. ದೆನ್ 2 1s 2 3s ದೆನ್ ಏನು ಬಂತಪ್ಪ, 15 divided by minus 4 is equal to 3 divided by minus 5, which is not equal. Not equal means associativity of rational numbers not holds good. Not holds good under division. Under division. ಅರ್ಥ ಆಯ್ತಾ? ಬರ್ಕೊಳ್ಳಿ ಮಕ್ಕಳೇ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 1. ಅದಕ್ಕಿಂತ ಮುಂಚೆ ಟ್ರೈ ದೀಸ್ ಅಂತ ಐತೆ ನೋಡಲಿ. ಟ್ರೈ ದೀಸ್ ಅಂತ ಐತಿ ಪೇಜ್ ನಂಬರ್ 21 ಒಳಗಡೆ. ಟ್ರೈ ದೀಸ್ ಒಳಗಡೆ ರ್ಯಾಷನಲ್ ನಂಬರ್ಸ್ ಆ್ಯಡ್ ಮಾಡಿದ್ರೆ ಎಡಿಷನ್ ಒಳಗೆ ಏನಾಗ್ತದೆ, ರ್ಯಾಷನಲ್ ನಂಬರ್ಸ್ ಓಕೆ ಆಗ್ತದ, ಹೋಲ್ಡ್ಸ್ ಗುಡ್ ಎಸ್ ಅಂತ ಬರೀತೀರಿ. ಓಕೆ, ಎಡಿಷನ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಬಂದಿದ್ದಿಲ್ಲ, ಅದಕ್ಕೆ ಎಸ್ ಅಂತ ಬರೀರಿ. ರ್ಯಾಷನಲ್ ನಂಬರ್ ಎಡಿಷನ್ ಎಸ್ ಅಂತ ಬರೀರಿ. ಸಬ್ಟ್ರಾಕ್ಷನ್ ಮಾಡಿದ್ರೆ ಬಂದಿದ್ದಿಲ್ಲ, ನೋ ಅಂತ ಬರೀರಿ. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಸ್, ಡಿವಿಷನ್ ಮಾಡಿದ್ರೆ ನೋ. ಇಂಟೀಜರ್ಸ್ ಆ್ಯಡ್ ಮಾಡಿದ್ರೆ ಎಸ್, ಸಬ್ಟ್ರಾಕ್ಟ್ ಮಾಡಿದ್ರೆ ನೋ. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಸ್, ಡಿವಿಷನ್ ಮಾಡಿದ್ರೆ ನೋ. ನೆಕ್ಸ್ಟ್ ಹೋಲ್ ನಂಬರ್ಸ್ ಎಡಿಷನ್ ಎಸ್, ಸಬ್ಟ್ರಾಕ್ಷನ್ ನೋ, ಮಲ್ಟಿಪ್ಲಿಕೇಶನ್ ಎಸ್, ಡಿವಿಷನ್ ನೋ. ನ್ಯಾಚುರಲ್ ನಂಬರ್ಸ್ ಎಡಿಷನ್ ಎಸ್, subtraction no, multiplication yes, division no. Okay. Next we will be moving on to the example number 1. Find the value of 3 divided by 7 plus minus 6 divided by 11 plus minus 8 divided by 21 then plus 5 divided by 22. ಓಕೆ, ಇದನ್ನು ಆ್ಯಡ್ ಮಾಡಬೇಕು. ಯಾರಿಗೆ ಬರ್ತದ ನೀವು ಬುಕ್ ಒಳಗೆ ನೀವು ಮಾಡಿರಿ, ನಾನು ಬೋರ್ಡ್ ಮೇಲೆ ನಾನು ಮಾಡ್ತೇನೆ ಅಂತ. ಓಕೆ, ಯಾರಿಗೆ ಬರೋಂಗಿಲ್ಲ ಗೊತ್ತಾಗಂಗಿಲ್ಲ ಬೋರ್ಡ್ ನೋಡಿರಿ. ನಾನು ಹಂಗೆ ಹೇಳ್ಕೊತ ಹೋಗ್ತೀನಿ. ಕಟ್ ದಿಸ್ ಈಸ್ ಈಕ್ವಲ್ ಟು ಫಸ್ಟ್ ಏನು ಮಾಡೋಣ ಅಂತಂದ್ರೆ 7 11 21 22 ಎಲ್ ಸಿ ಎಮ್ ತೆಗೋಣಂತ. ಎಲ್ಲದ್ರದ್ದು ಒಮ್ಮೆ सबका एक ही बार क्या करेंगे, एलसीएम निकालेंगे. 7 11 21 22 correct. Then 2 11s 2 7s sorry 2 7s ಅಲ್ಲ 2 11s ಆಯ್ತಾ. ನೆಕ್ಸ್ಟ್ 3 7s correct. 11 as it is 11 as it is 7 as it is. next 7 1s 1s next 11 11 1s 1s correct. LCM ನೋಡೋಣ. 2 3s 6 6 7s 42 ಹೌದಲ್ಲ, ಇಂಟು 11
420 ಪ್ಲಸ್ 42 462 ಎಷ್ಟು ಬರ್ತದೆ ಆನ್ಸರ್ 462 ಮಲ್ಟಿಪ್ಲೈ ಮಾಡಿ ಎಷ್ಟು ಬರ್ತದೆ ನೋಡ್ರಿ ಡಿವೈಡೆಡ್ ಬೈ 462 ಅರ್ಥ ಆಯ್ತಾ ಎಲ್ಸಿಎಂ ನೆಕ್ಸ್ಟ್ ಇಲ್ಲಿ 7 ಅದ ಎಷ್ಟರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ 462 ಬರ್ತೈತೆ 7 ನಂಬರಿಗೆ ನೋಡ್ರಲ್ಲಿ 7 ನಂಬರಿಗೆ ಎಷ್ಟರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ 462 ಬರ್ತದ ಅಂತ ಕೇಳ್ತೀನಿ ನಾನು ಅಂದರೆ ಈಗ ಎಕ್ಸಾಂಪಲ್ ಆಗಲೇ ಏನು ಮಾಡ್ತಿದ್ವಿ ಇಲ್ಲಿ 15 ಇದ್ರೆ ಇಲ್ಲಿ 30 ಇದ್ರೆ ಏನು ಮಾಡ್ತಿದ್ವಿ 15 2 ಝಾ 30 ಅಂತಿದ್ದಿಲ್ಲ ಹಿಂದ್ಗಡೆ 15 2 ಝಾ 30 ಅಂತಿದ್ವಿ 30 ಇದ್ದಾಗ ಇಲ್ಲಿ 30 ಇಲ್ಲ 462 ಐತಿ ಅಂದ್ರೆ 7 ಹೌ ಮೆನಿ ಝಾ 462 ಅದಕ್ಕೆ ಏನು ಮಾಡಬೇಕು 7 462ಗೆ ಎದರಲ್ಲೇ ಡಿವೈಡ್ ಮಾಡಬೇಕು 7ಲೇ ಡಿವೈಡ್ ಮಾಡಿಬಿಡ್ಬೇಕು 462ಗೆ 7ಲೇ ಡಿವೈಡ್ ಮಾಡ್ಬೇಕು ಈಗ ಸಪ್ರೇಟಾಗಿ ರಫ್ನಾಗ 7 1 ಝಾ 7 6 ಝಾ 7 6 ಝಾ ಎಷ್ಟು ಬಂತಪ್ಪ ಆನ್ಸರ್ 66 ಬಂತ ಆನ್ಸರ್ ಓಕೆ 766 ಝಾ 462 ನೆಕ್ಸ್ಟ್ 462 ಡಿವೈಡೆಡ್ ಬೈ ಏನು ಮಾಡಲಿ 11 4 ಝಾ 44 2 ಉಳಿತು 22 11 2 ಝಾ 22 ಎಷ್ಟು ಬಂತಪ್ಪ ಅದು ಇಂಟು 42 ನೆಕ್ಸ್ಟ್ 462 ಡಿವೈಡೆಡ್ ಬೈ 21 2 ಝಾ 42 ಉಳಿತು 21 2 ಝಾ ಎಷ್ಟು ಬಂತ ಆನ್ಸರ್ ಇಂಟು 22 ನೆಕ್ಸ್ಟ್ 22 462 ಡಿವೈಡೆಡ್ ಬೈ 22 1 ಝಾ 22 2 ಝಾ 44 2 ಉಳಿತು 21 ಝಾ ಓಕೆ ಆನ್ಸರ್ ಎಷ್ಟು ಬಂತಪ್ಪ ಇದು 21 ಬಂತು ಅರ್ಥ ಆಗತ್ತದ ಎಲ್ರಿಗೂ ಓಕೆ ದೆನ್ ಇವೆರಡು ಮಲ್ಟಿಪ್ಲೈ ಮಾಡೋಣ 66 3 ಝಾ 198 6 3 ಝಾ 18 ಕ್ಯಾರಿ 1 ನೆಕ್ಸ್ಟ್ 6 3 ಝಾ 18 ಪ್ಲಸ್ 1 19 198 ಬಂತು ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಇಲ್ಲಿ ನೋಡಿ ಈಗ ಪ್ಲಸ್ ಇಂಟು ಮೈನಸ್ 42 6 ಝಾ 6 2 ಝಾ 12 ಕ್ಯಾರಿ 1 6 4 ಝಾ 24 ಪ್ಲಸ್ 1 25 ದೆನ್ ಪ್ಲಸ್ ಇಂಟು ಮೈನಸ್ ನೆಕ್ಸ್ಟ್ 22 8 ಝಾ 176 ಕರೆಕ್ಟ್ 176 ದೆನ್ ಪ್ಲಸ್ 21 5 ಝಾ 105 ದಿಸ್ ಇಸ್ ಈಕ್ವಲ್ ಟು ಇವೆರಡು ಪ್ಲಸ್ ಅದಾವ ಇವೆರಡು ಆ್ಯಡ್ ಮಾಡೋಣ ಇವೆರಡು ಮೈನಸ್ ಅದಾವ ಇವೆರಡು ಆ್ಯಡ್ ಮಾಡೋಣ ಇವೆರಡು ಆ್ಯಡ್ ಮಾಡಿ ಪ್ಲಸ್ ಇಡೋಣ ಸಿಂಬಾಲ್ ಇವೆರಡು ಆ್ಯಡ್ ಮಾಡಿ ಮೈನಸ್ ಇಡೋಣ ಅರ್ಥ ಆಗ್ತದ ಓಕೆ 198 298 303 ಎಷ್ಟು ಬರ್ತಿದ್ದು 303 198 ಒಳಗೆ 100 ಕೂಡಿಸು 298 ಮತ್ತು ಮುಂದೆ 5 ಕೂಡಿಸು 303 ಆಯಿತು ಆಗ್ತದಿಲ್ಲ ಓಕೆ ಮುಂದೆ ಮೈನಸ್ 252 ಪ್ಲಸ್ ಒಂದು 100 352 ಒಂದು 6 8 358 428 ಡಿವೈಡೆಡ್ ಬೈ 462 ದೆನ್ 428 ಒಳಗೆ 303 ಮೈನಸ್ ಮಾಡೋಣಂತ 8 ಒಳಗೆ 3 ಹೋದ್ರೆ 5 ಬರ್ತದೆ 2 ಒಳಗೆ 0 ಹೋದ್ರೆ 2 ಬರ್ತದೆ 4 ಒಳಗೆ 3 ಹೋದ್ರೆ 1 ಬಿಗ್ ನಂಬರ್ ಸಿಂಬಲ್ ಮೈನಸ್ 125 ಡಿವೈಡ್ ಬೈ 462 ಆನ್ಸರ್ ಚೆಕ್ ಮಾಡಿರಿ ಕರೆಕ್ಟ್ ಐತಿ ಇದೇ ಬಂದೈತಿ ಆನ್ಸರ್ -125 ಡಿವೈಡ್ ಬೈ 462 ಅರ್ಥ ಆಯ್ತಾ ಪಕ್ಕ ಗೊತ್ತಾಗಿಲ್ಲ ಅಂತ ಕೇಳಿ ನಮ್ಮ ಹೇಳ್ತೀನಿ ಹೇಳೇನಾ ದೀಸ್ ಟು ಆರ್ ದಿ ಹೋಮ್ವರ್ಕ್ಸ್ ನೆಕ್ಸ್ಟ್ ವಿಲ್ ಬಿ ಮೂವಿಂಗ್ ಆನ್ ಟು ದಿ ಎಕ್ಸಾಂಪಲ್ ನಂಬರ್ 2 ಸೆಕೆಂಡ್ ಎಕ್ಸಾಂಪಲ್ -4 ಡಿವೈಡೆಡ್ ಬೈ 5 ಇಂಟು 3 ಡಿವೈಡೆಡ್ ಬೈ 7 into 15 divided by 16 into -14 divided by 9 okay this is the question this is equal to look here crossing ಹೋಗ್ತದ ಇಲ್ಲಿ ಹೋಗಲ್ಲ ಇಲ್ಲಿ ಹೋಗ್ತದ ಇಲ್ಲಿ ಹೋಗ್ತದಲ್ಲ ಹೊಡ್ಡಿ 5 1 ಝಾ 5 3 ಝಾ ಗೋವಿಂದ ನೆಕ್ಸ್ಟ್ 7 1 ಝಾ 7 2 ಝಾ ಗೋವಿಂದ ನೆಕ್ಸ್ಟ್ 3 1 ಝಾ 3 ಝಾ ಗೋವಿಂದ ನೆಕ್ಸ್ಟ್ 3 1 ಝಾ 1 ಝಾ ಗೋವಿಂದ 2 1 ಝಾ 2 8 ಝಾ ಗೋವಿಂದ 4 1 ಝಾ 4 2 ಝಾ ಗೋವಿಂದ ಹಾಂ ಉಳಿದಿದ್ದೇನು ಉಳಿತು ಓಕೆ ಏನು ಉಳಿತು ಬರ್ಕೊಳ್ಳೋಣ ನೋಡಿ ಏನು ಉಳಿತು ನೋಡಿಲಿ -1 ಡಿವೈಡೆಡ್ ಬೈ 1 ಏನು ಉಳಿದೈತಿ -1/1 ಇಂಟು 1 ಡಿವೈಡೆಡ್ ಬೈ 1 ಇಂಟು
1 divided by 2 into minus 1 divided by 3 ಎಲ್ಲಿದೆ ಹೋಗ್ಯದ ಅದು 1 divided by 1 ಮೈನಸ್ ಅದಿಲ್ಲ ಮೈನಸ್ ಇಟ್ಟಿದ್ದೀನ ನೋಡು ಸಿಂಬಲ್ ಎಲ್ಲ ಮಿಸ್ ಆಗೈತೆ ನೋಡಿ ಮತ್ತೆ ಒಂದು ಮೈನಸ್ ಇದೆ ಇಲ್ಲಿ ಮೈನಸ್ ಇಲ್ಲ ಇಲ್ಲಿ ಮೈನಸ್ ಇಲ್ಲ ಇಲ್ಲಿ ಮೈನಸ್ ಐತಿ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 1 ಝಾ 1 1 ಝಾ 1 1 ಝಾ ಓಕೆ 1 1 ಝಾ 1 2 ಝಾ 2 1 ಝಾ ಆನ್ಸರ್ ವಿಲ್ ಬಿ 1/2 2 1 ಝಾ 1 ನೋಡು ನನಗೆ ಕೇಳಿಸಲ್ಲ ಅಂತ ತಿಳ್ಕೊಂಡ್ರಿ ಮೊಮ್ಮಕ್ಕಳೇ ಪ್ರತಿಯೊಬ್ಬರದ್ದು ಕೇಳಿಸೈತಿ ನನಗೆ ಭಾಳ ಡೇಂಜರ್ ಇದ್ದೀನಿ ಮನುಷ್ಯ ಓಕೆ ಆನ್ಸರ್ ವಿಲ್ ಬಿ 1/2 ಓಕೆ ದಿಸ್ ಈಸ್ ದಿ ಹೋಮ್ವರ್ಕ್ ಫಾರ್ ಯು ನೆಕ್ಸ್ಟ್ ವಿ ವಿಲ್ ಬಿ ಮೂವಿಂಗ್ ಆನ್ ಟು ದಿ ಮೇನ್ ಟಾಪಿಕ್ ದಟ್ ಈಸ್ ದ ರೋಲ್ ಆಫ್ ಝೀರೋ ಲೆಟ್ ಅನ್ ಹೆಡ್ಡಿಂಗ್ ದ ರೋಲ್ ಆಫ್ ಹೀರೋ ಝೀರೋ ದ ರೋಲ್ ಆಫ್ ಝೀರೋ ರೋಲ್ ಅಂತಂದ್ರೆ ಫಂಕ್ಷನ್ ಅಂದಂಗೆ ವರ್ಕ್ ಅಂದಂಗೆ ಕೆಲಸ ಅಂದಂಗೆ ಅರ್ಥಾಯ್ತಾ ಝೀರೋದ ಕೆಲಸ ಏನೈತಿ ದ ರೋಲ್ ಆಫ್ ಝೀರೋ ಇಫ್ ಯು ಆ್ಯಡ್ ಎನಿ ನಂಬರ್ ಟು ದ ಝೀರೋ adding any number to 0 you will get what you will get that number only that is for example 2 plus 0 ಏನು ಸಿಗ್ತೈತೆ 2 ಸಿಗ್ತೈತಿ 0 minus 2 minus 8 plus 0 minus 8 3/2 plus 0 3/2 0 minus 1/7 minus 1/7 then 0 plus 0.5 ಏನು ಮಾಡ್ತಿದ್ದೀನಿ ನೀನು ಅಂತಂದ್ರೆ ಯಾವುದೇ ನಂಬರ್ಗೆ ನೀನು 0 ಆ್ಯಡ್ ಮಾಡಿದೆ ತಿಳ್ಕೊ ಅದೇ ನಂಬರ್ ಸಿಗತ್ತೆ ನಿನ್ಗೆ ಇಫ್ ಯು ಆ್ಯಡ್ 0 to any number you will get that number only yes or no so it is called as additive identity ಇದಕ್ಕೆ ಏನಂತ ಕರಿತೀವಿ ನಾವು ಎಡಿಟಿವ್ ಐಡೆಂಟಿಟಿ ಹಂಗಂದ್ರೇನು ಎಡಿಟಿವ್ ಐಡೆಂಟಿಟಿ ಅಂತಂದ್ರೆ ಈ ನಂಬರ್ನ ನೀನು ಎದಕ್ಕಾದ್ರೆ ಆ್ಯಡ್ ಮಾಡು ವಾಪಸ್ ಅದೇ ನಂಬರ್ ಸಿಗ್ತೈತಿ 0ನ ನಿನಗೆ ಆ್ಯಡ್ ಮಾಡು ನೀನು ಸಿಗ್ತಿ ವಾಪಸ್ ನೀನೇ ಬರ್ತಿಲ್ಲ ಹೌದಾ ಇಲ್ಲ ನಿನಗೇನು ಕೊಡೋಂಗಿಲ್ಲ ನಾನು ನೀನೇ ಇರ್ತಿಲ್ಲ ಮತ್ತೆ ಎಕ್ಸ್ಟ್ರಾ ಆಗ್ತೀಯ ಹೌದಿಲ್ಪ ಇಫ್ ಯು ಆ್ಯಡ್ 0 to any number you will get that number only so it is called as additive identity ಯಾವುದಪ್ಪ 0 what is 0 it is additive identity then ಈಗ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದ್ರೆ ಗಿವನ್ ನಂಬರ್ ವಾಪಸ್ ಬರ್ತೈತಿ ಯಾವ ನಂಬರ್ ತೊಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಗಿವನ್ ನಂಬರ್ ವಾಪಸ್ ಬರ್ತೈತಿ ಈ ಒಂದು ಗಿವನ್ ನಂಬರ್ ಐತಿ ಫಾರ್ ಎಕ್ಸಾಂಪಲ್ 5 ಐತಿ 5 ಇಂಟು ಸಮಥಿಂಗ್ ಮಾಡಿದ್ರೆ ಏನು ಇಲ್ಲಿ 5 ಬರ್ಬೇಕು ನಂಗೆ ವಾಪಸ್ 0 ಮಲ್ಟಿಪ್ಲೈ ಮಾಡ್ತಿ 5 zeros ಏನಾಗ್ತದೆ 5 ಆಗ್ತದೆ 5ಅನ್ನು 1ಲೇ ಮಲ್ಟಿಪ್ಲೈ ಮಾಡಿ ಸಿಗ್ತದೆ ನನಗೆ 5 ಸಿಗ್ತದೆ 1/2 ಅದ ನನಗೆ ವಾಪಸ್ 1/2ನೇ ಬರಬೇಕು ಏನು ತೊಗೊಂಡು ಮಲ್ಟಿಪ್ಲೈ ಮಾಡಿದ್ರೆ 1/2ನೇ ಬರ್ತೈತೆ 1 ತೊಗೊಂಡು ಮಲ್ಟಿಪ್ಲೈ ಮಾಡಿದ್ರೆ 1/2 ಬರ್ತದೆ -1 ಇಂಟು ಸಮಥಿಂಗ್ ಇಸ್ ಈಕ್ವಲ್ ಟು ನನಗೆ -1 ಬರಬೇಕು ಯಾವ್ದ್ರಲ್ಲಿ ಮಲ್ಟಿಪ್ಲೈ ಮಾಡ್ತಿ 1 -1 1 ಝಾ -1 ನೆಕ್ಸ್ಟ್ 0.5 ಇಂಟು 1 ಅಂತ ತೊಗೊತೀನಿ ಇದು ಇಂಟು ಎಕ್ಸ್ ಇಸ್ ಈಕ್ವಲ್ ಟು 0.5 ಅಂತ ಬರ್ತೈತೆ ಹೌದಾ ಎಷ್ಟಲ್ಲಿ ಮಲ್ಟಿಪ್ಲೈ ಮಾಡ್ತೀಯಪ್ಪ 1 ಇದಕ್ಕೆ ಅಂತ ಕರಿತೀವಿ ನಾವು ವಾಪಸ್ ಅದೇ ನಂಬರ್ ಬರ್ತೈತೆ ಇಲ್ಲಿ ವಾಪಸ್ ಅದೇ ನಂಬರ್ ಎಲ್ಲಿ ಬರ್ತಿತ್ತು ಆ್ಯಡ್ ಮಾಡಿದ್ರೆ ಬರ್ತಿತ್ತಾ 0 ಆ್ಯಡ್ ಮಾಡಿದ್ರೆ ವಾಪಸ್ ಅದೇ ನಂಬರ್ ಬರ್ತಿತ್ತು ಅದಕ್ಕೆ 0 ಏನಂತಿದ್ದೀನಿ ನೀನು ಎಡಿಟಿವ್ ಐಡೆಂಟಿಟಿ ಆ್ಯಡ್ ಮಾಡತ್ತಿಲ್ಲ ಆ್ಯಡ್ ಮಾಡಿದ್ರೆ ಎಡಿಟಿವ್ ಐಡೆಂಟಿಟಿ ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅರ್ಥ ಆಗ್ತದಾ ಆ್ಯಡ್ ಮಾಡ್ದೆ ಅಂತ ತಿಳ್ಕೊ ನೀನು 0 ಅದಲ್ಲ 0 ಆ್ಯಡ್ ಮಾಡತ್ತಿದ್ದು ಅದಕ್ಕೆ ಅಂತೀವಿ ನೀವು ಎಡಿಟಿವ್ ಐಡೆಂಟಿಟಿ ಈಕ್ವಲ್ ಟು ಏನಪ್ಪ ಇದು 0 ಹಾಗಿದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾವುದದು ಈಕ್ವಲ್ ಟು 1 ಏನಂತ ಕರಿತೀನಿ ನೀನು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾಕಂತೀಯ ಇಫ್ ಯು ಮಲ್ಟಿಪ್ಲೈ 1 to any number you will get that number only so it is called as multiplicative identity right on of a number that means to get 0 what we have to add or subtract to 5
ಟು ಗೆಟ್ 0 ವಾಟ್ ವಿ ಹ್ಯಾವ್ ಟು ಆ್ಯಡ್ ಆರ್ ಸಬ್ಟ್ರಾಕ್ಟ್ ಟು 5. 5 ಏನು ಆ್ಯಡ್ ಮಾಡ್ತೀಯ ಇಲ್ಲ ಸಬ್ಟ್ರಾಕ್ಟ್ ಮಾಡ್ತೀಯ? ಆ್ಯಡ್ ಮಾಡ್ತೀನಿ ಇಲ್ಲಿ ಏನಾದರೂ ಏನು ಸಬ್ಟ್ರಾಕ್ಟ್ ಮಾಡ್ತೀವಿ? -5 ಮಾಡ್ತಿಲ್ಲ. ಹಂಗಿದ್ರೆ -5 ಈಸ್ ನೆಗೆಟಿವ್ ಆಫ್ +5. ಅರ್ಥ ಆಗ್ತದೆ? -5 ಈಸ್ ನೆಗೆಟಿವ್ ಆಫ್ +5. ಫಾರ್ ಎಕ್ಸಾಂಪಲ್ ಈಗ ನಾನು -7 ಅಂತ ತೊಗೊತೀನಿ. -7 ಈಸ್ ಈಕ್ವಲ್ ಟು 0 ಬರಬೇಕು. ನಾ ಏನನ್ನ ಆ್ಯಡ್ ಮಾಡಿದ್ರೆ 0 ಬರ್ತದೆ, ಏನನ್ನ ಮೈನಸ್ ಮಾಡಿದ್ರೆ 0 ಬರ್ತೈತೆ. ಅಲ್ಲಿ ಏನು ಆ್ಯಡ್ ಮಾಡ್ತೀವಿ? ಮೈನಸ್ ಮಾಡ್ತೀವಿ, ಆ್ಯಡ್ ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. ಏನು ಆ್ಯಡ್ ಮಾಡ್ತೀವಿ? ಏನು +7 ಆ್ಯಡ್ ಮಾಡ್ತೀವಿ? +7 ಮಾಡಿದಾಗ +7 -7 ಏನಾಗ್ತದೆ? 0 ಆಗ್ತದಿಲ್ಲ? +7 -7 ಏನಾಗ್ತದೆ? 0 ಆಗ್ತದೆ. ಅಂತಂದ್ರೆ +7 ಏನು ಆ್ಯಡ್ ಮಾಡಿದ್ದೀನಿ ನೀನು? +7 ಆ್ಯಡ್ ಮಾಡಿದಿಲ್ಲ? ಓಕೆ, ಇಲ್ಲಿ -5 ಆ್ಯಡ್ ಮಾಡಿದ್ದಿ. +7 ಈಸ್ ನೆಗೆಟಿವ್ ಆಫ್ -7. ಅರ್ಥ ಆಗತ್ತದ? ಓಕೆ, ನೆಕ್ಸ್ಟ್ ಈಗ ಒಂದು 3 ಅಂತ ತಗೋತೀನಿ. 3 ಡ್ಯಾಶ್ ಈಸ್ ಈಕ್ವಲ್ ಟು 0. ಇಲ್ಲಿ ಡ್ಯಾಶ್ ಒಳಗೆ ಏನು ಹಾಕಿದ್ರೆ 0 ಬರ್ತೈತೆ? -3 ಹಾಕಿದ್ರೆ 0 ಬರ್ತೈತೆ. ದೇರ್ ಫೋರ್ -3 ಈಸ್ ನೆಗೆಟಿವ್ ಆಫ್ 3. ಅರ್ಥ ಆಗತ್ತದ? ನೆಕ್ಸ್ಟ್ ಎಕ್ಸಾಂಪಲ್ 100 ಐತಿ. 100 - ಡ್ಯಾಶ್ ಈಸ್ ಈಕ್ವಲ್ ಟು 0 ಅಂತ ಬರಿತೀನಿ. ಹಾಂ, ಅಲ್ಲಿ 100 ಇದ್ದಲ್ಲಿ ಇದು ಡ್ಯಾಶ್ ಇದ್ದಲ್ಲಿ ಏನು ಹಾಕ್ಬೇಕು? ವ್ಯಾಲ್ಯೂ ನಾನು 100 ಹಾಕ್ಬೇಕು, ಹೌದಿಲ್ಲ? 100 ಹಾಕ್ಬೇಕಿಲ್ಲ? ಓಕೆ, ಇಲ್ಲಿ ಮೈನಸ್ ತೊಗೊಳಂಗಿಲ್ಲ. ನಾನು ಎಷ್ಟಾಗ್ತದೆ? 100 ಡ್ಯಾಶ್ ಈಸ್ ಈಕ್ವಲ್ ಟು 0 ಅಂದ್ರೆ ಏನು ಹಾಕ್ಬೇಕು ನಾನು? -100 ಈಸ್ ನೆಗೆಟಿವ್ ಆಫ್ 100. ಅರ್ಥ ಆಗತ್ತದ? ನೆಕ್ಸ್ಟ್ ಈಗ 1/2 ಐತಿ. ಏನು ಆ್ಯಡ್ ಮಾಡಿದ್ರೆ 0 ಬರ್ತದೆ? -1/2. ಏನು ಆ್ಯಡ್ ಮಾಡ್ತೀಪ್ಪ? -1/2 ಈಸ್ ನೆಗೆಟಿವ್ ಆಫ್ +1/2. ಅರ್ಥ ಆಯ್ತಾ? ನೆಗೆಟಿವ್ ಆಫ್ ನಂಬರ್ ಅಂದ್ರೆ ಏನು ಗೊತ್ತಾಯ್ತಾ? ಓಕೆ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡು. ಫಾರ್ ಎಕ್ಸಾಂಪಲ್ 2/3 ಅಂತದ. 2/3 ಇದು ನೆಗೆಟಿವ್ ಯಾವುದು? -2/3. ಏನು ಆ್ಯಡ್ ಮಾಡ್ಬೇಕು ಈಗ? ನಾನು ಇಲ್ಲಿ -2/3ನ ಆ್ಯಡ್ ಮಾಡಬೇಕು, ಹೌದಾ? 2/3 ಪ್ಲಸ್ -2/3. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ 0 ಆಗ್ಬಿಡ್ತದೆ. ಕರೆಕ್ಟ್? ಒಂದು ಪ್ಲಸ್ ಅದ, ಒಂದು ಮೈನಸ್ ಅದ, 0 ಆಯ್ತು. ಅಂಡರ್ಸ್ಟೂಡ್? ಅರ್ಥ ಆಯ್ತಾ? ದಿಸ್ ಈಸ್ ಕಾಲ್ಡ್ ಆಸ್ ನೆಗೆಟಿವ್ ಆಫ್ ಎ ನಂಬರ್. ನೆಕ್ಸ್ಟ್, ದಟ್ ಈಸ್ ರೆಸಿಪ್ರೋಕಲ್ ಆಫ್ ಎ ನಂಬರ್. ರೆಸಿಪ್ರೋಕಲ್ ಆಫ್ ಎ ನಂಬರ್. ರೆಸಿಪ್ರೋಕಲ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ 1/7 ಐತಿ. ಇದನ್ನು ಎದರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ 1 ಬರ್ತೈತೆ ಆನ್ಸರ್. ಓಕೆ, ಎದರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ 1 ಬರ್ತೈತಿ. ಇದು ಉಲ್ಟಾ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ 1 ಬರ್ತೈತೆ ಆನ್ಸರ್. ಉಲ್ಟಾ ಮಾಡಲಾ? ಏನಾಗ್ತದೆ? 7 / 1. 7 1 7 1 1 × 1 1. 1 / 1 ಅಂತಂದ್ರೆ 1 ಬಂತು. 1 = 1. ಅರ್ಥ ಆಯ್ತಾ? 3 / 5 ಅದ ಇಸ್ ಈಕ್ವಲ್ ಟು 1 ಬರಬೇಕು. ಮಲ್ಟಿಪ್ಲೈ ಮಾಡಬೇಕು. ಯಾವ ನಂಬರ್ಲಿ ಮಲ್ಟಿಪ್ಲೈ ಮಾಡ್ತೀವಿ? ಇದನ್ನು ಉಲ್ಟಾ ಮಾಡೋ. 5/3. 5 1 5 1 3 1 3 1 1 ಬಂತಿಲ್ಲ? ಅಂದರೆ ಎದರಲ್ಲಿ ಮಲ್ಟಿಪ್ಲೈ ಮಾಡಿದೆ ನೀನು? 5/3 ಈಸ್ ದ ಮಲ್ಟಿಪ್ಲಿಕೇಟಿವ್ ರೆಸಿಪ್ರೋಕಲ್. ರೆಸಿಪ್ರೋಕಲ್ ಆಫ್ 3/5. ನೆಕ್ಸ್ಟ್ ಎಕ್ಸಾಂಪಲ್ 1 / 17 ಅದ. ಇಂಟು ಎದರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 1 ಬರ್ತದೆ ಆನ್ಸರ್, ಹೌದಲ್ಲ? ಇಲ್ಲಿ 1 ಬರ್ಬೇಕು ಆನ್ಸರ್. ಏನು ಮಾಡ್ತೀವಿ? 17/1. ಏನೂ ಇಲ್ಲರಿ, ರೆಸಿಪ್ರೋಕಲ್ ಅಂದರೆ ಇದ್ದಿದ್ದ ನಂಬರ್ನ ಉಲ್ಟಾ ಮಾಡಿ ಬರೋದು ಅಷ್ಟೇ. ಅರ್ಥ ಆಯ್ತಾ? 3/5 ಅದ, ಉಲ್ಟಾ ಮಾಡಿದ್ರೆ ಏನಾಗ್ತದೆ? 5/3. ಇದು ರೆಸಿಪ್ರೋಕಲ್ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಎಡಿಟಿವ್ ಅಂತಂದಾಗ ಏನು ಮಾಡ್ತೀಯ ನೀನು? 0 ಅಂತ ತೊಗೊತೀಯ. ಮಲ್ಟಿಪ್ಲಿಕೇಟಿವ್ ಅಂದಾಗ ಏನು ತೊಗೊತೀಯ? 1 ತೊಗೊತೀಯ. ಇನ್ವರ್ಸ್ ಅಂತ ಇದು ನೆಗೆಟಿವ್ ಅಂದರೆ ಏನು ತೊಗೊತೀಯ ನೀನು? -3/2 ಇದ್ರೆ +3/2 ಬರೀತಿ, +3/2 ಇದ್ರೆ -3/2 ಬರೀತಿ. ಯಾವಾಗ? ನೆಗೆಟಿವ್ ಆಫ್ ಎ ನಂಬರ್ ಅಂತ ಇದ್ದಾಗ. ಓಕೆ, ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವಿಟಿ ಅಂತ ಐತೆ, ಅದನ್ನು ನಾವು ನೋಡೋಣ ಅಂತ.